ओम ज्ञानतिमिरन्दस्य ज्ञानाञ्जनशलाखया चक्षुरुन्मिलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। मूकं करोति वाचालं पंगुं लंघयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं ಶ್ರೀಚೈತನ್ಯೇಶ್ವರಂ। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ಶ್ರೀಮದ್ ಭಾಗವತ ರಸಾಯನದ 4ನೇ ದಿನ. ಇವತ್ತು 4ನೇ ಅಧ್ಯಾಯವನ್ನು ಚರ್ಚೆ ಮಾಡೋಣ. 4ನೇ ಅಧ್ಯಾಯ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಿನ್ನೆ ನಾವು 3ನೇ ಅಧ್ಯಾಯವನ್ನು ಕಲ್ತಿದ್ವಿ. 3ನೇ ಅಧ್ಯಾಯದ ಒಂದು ಅವಲೋಕನವನ್ನು ನೋಡಿ ನಾವು ಮುಂದೆ ಹೋಗೋಣ. ನಿನ್ನೆ ನಾವು ಕೃಷ್ಣ ಎಲ್ಲ ಅವತಾರಗಳಿಗೆ ಆದಿಮೂಲ ಅನ್ನೋ ವಿಷಯವನ್ನು ಚರ್ಚೆ ಮಾಡಿದ್ವಿ. ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ 6 ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ ಅಂತಿಮ 2 ಪ್ರಶ್ನೆಗಳಿಗೆ ಉತ್ತರ 3ನೇ ಅಧ್ಯಾಯದಲ್ಲಿ ನಿನ್ನೆ ನಾವು ನೋಡಿದ್ವಿ. 5ನೇ ಪ್ರಶ್ನೆ ಲೀಲಾವತಾರಗಳ ವರ್ಣನೆಯನ್ನು ಕೇಳೋದಕ್ಕೆ ಅವರು ಇಷ್ಟಪಟ್ಟಿದ್ದರು. 22 ಅವತಾರಗಳ ಪಟ್ಟಿಯನ್ನು ಸೂತ ಗೋಸ್ವಾಮಿಯರು ಹೇಳಿದರು. ಪುರುಷಾವತಾರ, ಲೀಲಾವತಾರ, ಗುಣಾವತಾರ, ಮನ್ವಂತರಾವತಾರ, ಶಕ್ತ್ಯಾವೇಶ ಅವತಾರ, ಯುಗಾವತಾರ, ಈ ರೀತಿ 6 ಬಗೆಯ ಅವತಾರಗಳ ವಿಷಯಗಳನ್ನು ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ನಾವು ಕೂಡ ಅವತಾರಗಳ ಒಂದು ಫ್ಲೋ ಚಾರ್ಟ್ನ ಕೂಡ ನಿಮಗೆ ತೋರಿಸಿದ್ವಿ. ಕೃಷ್ಣ ಸ್ವಯಂ ರೂಪ, ಕೃಷ್ಣನಿಂದ ಸ್ವಯಂ ಪ್ರಕಾಶ ಎಕ್ಸ್ಪ್ಯಾನ್ಷನ್ ಬರುತ್ತೆ. ಅದರಲ್ಲಿ ಬಲರಾಮನಿಂದ ಮತ್ತೆ ಹಲವಾರು ತದೇಕಾತ್ಮ ರೂಪಗಳು ವಿಸ್ತರಿಸುತ್ತವೆ. ಅದರಲ್ಲಿ ಮತ್ತೆ ವೈಭವ ವಿಲಾಸ ಮತ್ತು ಪ್ರಾಭವ ವಿಲಾಸ ಮತ್ತು ಸ್ವಾಂಶ ಅವತಾರಗಳು, ಈ ರೀತಿ ಹಲವಾರು ಅವತಾರಗಳು ವಿಶ್ಲೇಷಣೆ ಮಾಡಿತು ನಿನ್ನೆ. ನಂತರ ಸೂತ ಗೋಸ್ವಾಮಿಯರು ಹೇಳ್ತಾರೆ, ಅವತಾರಾಹಿ ಅಸಂಖ್ಯೇಯ, ಅನಂತ ಅಸಂಖ್ಯ ಅವತಾರಗಳಿದೆ. ಎಷ್ಟು ಲಿಸ್ಟ್ ಮಾಡೋದು? ಹೇಗೆ ಅಸಂಖ್ಯ ನದಿಗಳು ಸಮುದ್ರವನ್ನು ಸೇರ್ತವೋ ಅದೇ ರೀತಿ ಅಸಂಖ್ಯ ಅವತಾರಗಳು ಕೃಷ್ಣನಿಂದ ಬರ್ತಾ ಇದೆ. ಮತ್ತು ಸೂತ ಗೋಸ್ವಾಮಿಯರು ಹೇಳ್ತಾರೆ, ಇಷ್ಟೆಲ್ಲ ಅವತಾರಗಳು ಬರ್ತಾಯಿದ್ರು ಕೂಡ ಕೃಷ್ಣ ಎಲ್ಲ ಅವತಾರಗಳೇ ಮೂಲ. ಏತೇ ಚಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಈ ಎಲ್ಲ ಅಂಶಗಳು ಮತ್ತು ಕಲಾ ಈ ಎಲ್ಲರೂ ಕೃಷ್ಣನಿಂದನೇ ಅವರು ಬರ್ತಾ ಇದ್ದಾರೆ ಅಂತ 28ನೇ ಶ್ಲೋಕದಲ್ಲಿ ಅವರು ವರ್ಣಿಸಿದರು. ಇದರಿಂದ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅವರು ಸಾಬೀತುಪಡಿಸ್ತಾರೆ, ಖಚಿತಗೊಳಿಸ್ತಾರೆ. ನಂತರ ವಿರಾಟ್ ರೂಪದ ವರ್ಣನೆ. ವಿರಾಟ್ ರೂಪ ಕೂಡ ಒಂದು ಕಾಲ್ಪನಿಕ ರೂಪ, ಅದು ಭಗವಂತನ ನಿಜವಾದ ರೂಪವಲ್ಲ. ಯಾರು ಯೋಗದಲ್ಲಿ ಯೋಗ ಪದ್ಧತಿಯಲ್ಲಿ ಪ್ರಾರಂಭದ ಹಂತದಲ್ಲಿದ್ದಾರೋ ಅವರು ವಿರಾಟ್ ರೂಪದ ಒಂದು ಧ್ಯಾನವನ್ನು ಮಾಡಿ ತಮ್ಮನ್ನು ತಾವು ಪರಿಶುದ್ಧಗೊಳಿಸ್ಕೊತಾರೆ. ಆದರೆ ಶುದ್ಧ ಭಕ್ತರು ನೇರವಾಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾರೆ ಅಂತ ಹೇಳಿದರು. ಅದರ ಅಂತಿಮ ಭಾಗದಲ್ಲಿ ಶ್ರೀಮದ್ ಭಾಗವತ ಪುರಾಣದ ಮಹಿಮೆಯ ಬಗ್ಗೆ ಸೂತ ಗೋಸ್ವಾಮಿಯರು ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ಈ ಭಾಗವತ ಪುರಾಣವನ್ನು ವ್ಯಾಸದೇವರು ಬರೆದರು. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತಿಯನಂ ಮಹತ್. ಜನರ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಶುಭವಾಗಲಿ ಅಂತ ಅವರು ಇಚ್ಛೆಪಟ್ಟು ಈ ಭಾಗವತವನ್ನು ಬರೀತಾರೆ. ಈ ಭಾಗವತವನ್ನು ವ್ಯಾಸರು ತನ್ನ ಮಗನಾದ ಶುಕದೇವ ಗೋಸ್ವಾಮಿನಿಗೆ ಹೇಳಿದರು. ಶುಕದೇವ ಗೋಸ್ವಾಮಿಯರು ಗಂಗಾ ನದಿಯ ತಟದಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ
ಈ ಭಾಗವತವನ್ನು ಹೇಳ್ತಾರೆ. ಆ ಸಭೆಯಲ್ಲಿ ಸೂತ ಗೋಸ್ವಾಮಿ ಕೂತ್ಕೊಂಡು ಕೇಳ್ತಾ ಇದ್ದರು. ಅಹಂ ಚ ಅಧ್ಯಗಮಂ ತತ್ರ ನಿವಿಷ್ಟಸ್ತದ್ ಅನುಗ್ರಹಾತ್. ಸೂತ ಗೋಸ್ವಾಮಿ ಹೇಳ್ತಾರೆ, ನಾನು ಕೂಡ ಆ ಭಾಗವತವನ್ನು ಶುಕದೇವ ಗೋಸ್ವಾಮಿಯಿಂದ ತುಂಬ ಧ್ಯಾನಪೂರ್ವಕವಾಗಿ ಕೇಳಿದೆ. ಸೋಹಮ್ಮ ಶ್ರಾವಯಿಸ್ಯಾಮಿ ಯಥಾದೀಧಂ ಯಥಾಮತಿ. ಅದನ್ನೇ ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಶಕ್ತಿಯಾನುಸಾರವಾಗಿ ಅಂತ ಅವರು ಹೇಳ್ತಾರೆ. ಸೊ ಈ ರೀತಿ 3ನೇ ಅಧ್ಯಾಯ ಸಂಪೂರ್ಣಗೊಳ್ಳಿತು. ಈಗ 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. 4ನೇ ಅಧ್ಯಾಯದ ಹೆಸರು ನಾರದರ ಆಗಮನ. ಸೊ ನಾರದ ಮುನಿಗಳು ಈ ಭಾಗವತದಲ್ಲಿ ಈಗ ಪ್ರವೇಶ ಮಾಡ್ತಾರೆ. ಅವರ ಪ್ರವೇಶಕ್ಕೆ ಕಾರಣಗಳೇನು ಅಂತ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡೋಣ. ಸೊ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಈ 4 ಟಾಪಿಕ್ಸ್ ಇದೆ. ಶೌನಕ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾಗವತದ ಮಹಿಮೆಯನ್ನು ಕೇಳಿದ ಮೇಲೆ ಅವರಿಗೆ ಭಾಗವತ ಯಾರು ಹೇಳಿದರು, ಯಾಕೆ ಹೇಳಿದರು, ಮತ್ತು ಯಾವ ಸ್ಥಳದಲ್ಲಿ ಅದು ಹೇಳಲಾಗಿತ್ತು, ಯಾವ ಸಂದರ್ಭದಲ್ಲಿ ಹೇಳಲಾಗಿತ್ತು. ಸೊ ಶುಕದೇವ ಗೋಸ್ವಾಮಿ ಮಹಾನ್ ವೈರಾಗಿಗಳು, ಅವರ ಭೇಟಿ ಪರೀಕ್ಷಿತನ ಜೊತೆ ಹೇಗೆ ಆಯಿತು. ಸೊ ಎಲ್ಲ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ಮತ್ತು ವ್ಯಾಸದೇವರು ಇದನ್ನು ಉತ್ತರಿಸೋದಕ್ಕೆ ಸೂತ ಗೋಸ್ವಾಮಿಯವರು ವ್ಯಾಸದೇವರ ಹಿನ್ನೆಲೆಯನ್ನು ಹೇಳ್ತಾರೆ, ವ್ಯಾಸದೇವರ ಜನನ ಮತ್ತು ಅವರ ಕಾರ್ಯಗಳನ್ನು ಹೇಳ್ತಾರೆ. ಅವರು ವೇದಗಳನ್ನು ವಿಭಜಿಸಿದರು. ನಂತರ ಇಷ್ಟೆಲ್ಲ ವೇದಗಳನ್ನು ಬರೆದ ಮೇಲೂ ಕೂಡ ಅವರಿಗೆ ಅಸಮಾಧಾನವಿತ್ತು. ಅವರಿಗೆ ಸಂತುಷ್ಟಿ ಸಿಗಲಿಲ್ಲ ಹೃದಯದಲ್ಲಿ. ಆ ಅಸಮಾಧಾನಕ್ಕೆ ಕಾರಣ ಏನು ಅಂತ ಅವರು ಚಿಂತನೆ ಮಾಡ್ತಿರಬೇಕಾದ್ರೆ ಗುರುಗಳಾದಂತಹ ನಾರದ ಮುನಿಗಳು ಅಲ್ಲಿ ಬರ್ತಾರೆ. ಹಾಗೇನಾಯಿತು ಅಂತ ನಾವು ನೋಡೋಣ. ಸೊ ಇಲ್ಲಿ ನೋಡಿ, ನಾರದ ಮುನಿಗಳು ಮಹಾನ್ ಭಕ್ತರು. ಸೊ ನಾರಾಯಣನನ್ನು ಯಾರು ಹಂಚುತ್ತಾರೋ, ನಾರಾಯಣನ ನಾಮವನ್ನು, ಅವರ ಮಹಿಮೆಯನ್ನು, ಅವರ ಗುಣಗಳನ್ನು ಯಾರು ಪ್ರಚಾರ ಮಾಡ್ತಾರೋ ಅವರೇ ನಾರದ. ಅಂದರೆ ದದಾತಿ. ನಾರಾಯಣನನ್ನು ಯಾರು ಕೊಡ್ತಾರೆ ಎಲ್ಲ ಜನರಿಗೆ ಅವರೇ ನಾರದ. ಸೊ ಮಹಾನ್ ಭಕ್ತರು ನಾರದ ಮುನಿಗಳು, ಮಹಾನ್ ಭಕ್ತರ ಗುರುಗಳು. ಅವರ ಶಿಷ್ಯರ ಪಟ್ಟಿ ತುಂಬ ದೊಡ್ಡದಿದೆ. ಅವರ ಶಿಷ್ಯರಲ್ಲಿ ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಪ್ರಾಚೀನಿ ಬರ್ಹಿ, ಇವರೆಲ್ಲ ಮಹಾನ್ ರಾಜರು ಅವರ ಶಿಷ್ಯರಾಗಿದ್ದರು. ಮತ್ತು ಋಷಿಮುನಿಗಳಾದಂತಹ ವ್ಯಾಸದೇವರು ಕೂಡ ಅವರ ಶಿಷ್ಯರು. ಮತ್ತು ಅತಿ ಕ್ರೂರಿಯಾದಂತಹ ಮೃಗಾರಿ ಮತ್ತು ವಾಲ್ಮೀಕಿ ಕೂಡ ಪೂರ್ವಾಶ್ರಮದಲ್ಲಿ ಅವರು ತುಂಬ ಅವರು ಕ್ರೂರಿಯಾಗಿದ್ದರು, ಒಂದು ಡಕೇತರಾಗಿದ್ದರು. ಅವರಿಗೂ ಕೂಡ ನಾರದ ಮುನಿಗಳು ತಮ್ಮ ಕೃಪೆಯನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಅವರ ಮಹಾನ್ ಶಿಷ್ಯರು ಹಲವಾರು ಜನ ಇದ್ದಾರೆ. ಸೊ ಅಂಥ ಮಹಾನ್ ಭಕ್ತನ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಅಧ್ಯಾಯಗಳಲ್ಲಿ 4ನೇ ಅಧ್ಯಾಯ, 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯದಲ್ಲಿ ನಾರದ ಮುನಿ ಮತ್ತು ವ್ಯಾಸದೇವರ ಮಧ್ಯೆ ಇರುವಂಥ ಸಂವಾದ. ಸೊ ನಾರದ ವ್ಯಾಸ ಸಂವಾದದ ಒಂದು ವಿಷಯ ಇಲ್ಲಿ ಬರ್ತಾ ಇದೆ. ಸೊ ಶೌನಕ ಋಷಿಗಳು ಕೆಲವೊಂದು ವಿಚಾರಣೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ವಿಶೇಷವಾಗಿ ಅವರು ಕೇಳ್ತಾರೆ, ಶ್ರೀಮದ್ ಭಾಗವತದ ಇತಿಹಾಸ, ಅದು ಭಾಗವತವನ್ನು ಸಂಕಲಿಸಲು ವ್ಯಾಸದೇವ ಎಲ್ಲಿಂದ ಪ್ರೇರಣೆ ಪಡೆದರು ಅಂತ ಅವರು ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಮತ್ತು ಹಸ್ತಿನಾಪುರದ ನಾಗರಿಕರು ಶುಕದೇವ ಗೋಸ್ವಾಮಿಯವರನ್ನು ಹೇಗೆ ಗುರುತಿಸಿದರು, ಮತ್ತು ಪರೀಕ್ಷಿತ್ ಮಹಾರಾಜ ಅವರ ಜನನ ಮತ್ತು ಚಟುವಟಿಕೆಗಳು ಏನಾಗಿತ್ತು. ಯಾಕೆಂದರೆ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತರಿಗೆ ಭಾಗವತವನ್ನು ಹೇಳಿದರು. ಅವು ಪರೀಕ್ಷಿತರಿಗೆ ಹೇಳುವ ಸಂದರ್ಭ ಯಾಕೆ ಬಂತು ಅಂತ, ಮತ್ತು ಅವರ ಪರೀಕ್ಷಿತರ ಚಟುವಟಿಕೆಗಳು ಏನು ಅಂತ ಒಂದು ಕುತೂಹಲ ಅವರ ಮನಸ್ಸಲ್ಲಿತ್ತು. ಕೇಳೋದಕ್ಕೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಶುಕದೇವ ಮತ್ತು ಪರೀಕ್ಷಿತ್ ಹೇಗೆ ಭೇಟಿಯಾದರು. ಸೊ ಈ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಮೊದಲು ಕೇಳ್ತಾರೆ. ಸೊ ಈ ಪ್ರಶ್ನೆಗಳನ್ನ ಯಾಕೆ ಕೇಳಿದ್ರು ಅಂದರೆ, ಹಿಂದಿನ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬಂದಿತ್ತು, ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ. ರೈಟ್.
ಸೊ ಕಲೋ ನಷ್ಟದೃಶಾಮೇಷಾಂ ಪುರಾಣಾರ್ಕೋಧುನೋದಿತಃ. ಈ ಭಾಗವತ ಪುರಾಣ ಒಂದು ಸೂರ್ಯನ ಹಾಗೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿದೆ. ಸೊ ಈ ಒಂದು ಸೂರ್ಯನ ಥರ ಪ್ರಕಾಶ ಎಲ್ಲ ಕಡೆ ಹರಡಿಸ್ತಾ ಇದೆ. ಜನರ ಹೃದಯದಲ್ಲಿರುವಂಥ ಅಂಧಕಾರವನ್ನು ಅದು ನಾಶ ಮಾಡ್ತಾ ಇದೆ. ಸೊ ಅಂಥ ಭಾಗವತವನ್ನು ಯಾರು, ಎಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಸಂದರ್ಭದಲ್ಲಿ ಹೇಳಿದರು, ಅದು ನಮಗೆ ಕೇಳೋಕ್ಕೆ ಇಚ್ಛೆ ಇದೆ ಅಂತ ಅವರು ಕುತೂಹಲ ಅವರ ಮನಸ್ಸಲ್ಲಿ ಹುಟ್ಟಿತು. ಅದಕ್ಕೆ ಅವರು ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಕಲಿಯುಗದ ಕಾಯಿಲೆಗಳನ್ನು ಗುಣಪಡಿಸುವ ಔಷಧಿಯಾಗಿ ಕೃಷ್ಣ ಕಥಾ ಎಂದು ಶೌನಕರು ಗುರುತಿಸಿದರು. ಅವರು ಭಾಗವತದ ಇತಿಹಾಸದ ಬಗ್ಗೆ ಸೂತ ಗೋಸ್ವಾಮಿಯವರನ್ನು ಆಳವಾಗಿ ವಿಚಾರಿಸ್ತಾರೆ. ಹಲವಾರು ಪ್ರಶ್ನೆಗಳು ಬರ್ತವೆ ಈಗ. ಸೊ ನಾವು ನೋಡೋಣ ಆ ಪ್ರಶ್ನೆಗಳು ಏನಂತ. ಸೊ ಇಲ್ಲಿ ಸೊ 4ನೇ ಅಧ್ಯಾಯದ ಕೆಲವೊಂದು ಶ್ಲೋಕಗಳನ್ನು ಈಗ ನಾವು ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ಪ್ರಥಮ ಶ್ಲೋಕದಲ್ಲಿ ವ್ಯಾಸ ಉವಾಚ ಇತಿ ಭ್ರುವಾಣಾಂ ಸಂಸ್ತೂಯ ಮುನಿನಾಂ ದೀರ್ಘಸತ್ರಿಣಾಂ ವೃದ್ಧಃ ಕುಲಪತಿ ಸೂತಂ ಬಹುವೃಚ ಶೌನಕೋ ಅಬ್ರವೀತ್. ಸೊ ಶೌನಕ ಸೂತ ಗೋಸ್ವಾಮಿಗೆ ಪ್ರಶ್ನೆ ಕೇಳ್ತಾನೆ. ಯಾಕೆಂದರೆ ಸೂತ ಗೋಸ್ವಾಮಿ ಅವರು ಎಲ್ಲ ಋಷಿಮುನಿಗಳಲ್ಲಿ ವೃದ್ಧರು, ಅಂದರೆ ಹಿರಿಯರು. ಕುಲಪತಿ, ಆ ಒಂದು ಕುಲದ ನಾಯಕರಾಗಿದ್ದರು. ಬಹುವೃಚಃ ಅಂದರೆ ಎಲ್ಲ ಶಾಸ್ತ್ರಗಳನ್ನು ಅವರು ತಿಳ್ಕೊಂಡಿದ್ದರು, ಅಧ್ಯಯನವನ್ನು ಮಾಡಿದರು. ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಶ್ಲೋಕದ ಅರ್ಥ ಏನಂದರೆ, ಶೌನಕ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಶೌನಕ ಋಷಿಗಳು ಆ ಎಲ್ಲ ಋಷಿಗಳಲ್ಲಿ ಅವರು ಹಿರಿಯರಾಗಿದ್ದರು. ಮತ್ತು ಅವರು ಆ ಒಂದು ಕುಲದ, ಆ ಋಷಿಮುನಿಗಳ ನಾಯಕರಾಗಿದ್ದರು. ಅವರು ಸೂತ ಗೋಸ್ವಾಮಿಯವರನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಪ್ರಭುಪಾದರು ಒಂದು ತಾತ್ಪರ್ಯದಲ್ಲಿ ಬರೀತಾರೆ, ಪ್ರಶ್ನೆಯನ್ನು ಸಾಮಾನ್ಯವಾಗಿ ಹಿರಿಯರು ಕೇಳಬೇಕು ಅಂತೆ. ಆ ಕುಲದ ಪ್ರತಿನಿಧಿ, ಆ ಜನರ ಪ್ರತಿನಿಧಿ, ಮುಖ್ಯ ಪ್ರತಿನಿಧಿ ಅವರು ಪ್ರಶ್ನೆಯನ್ನು ಕೇಳಬೇಕು. ಸೊ ಆ ಒಂದು ಮರ್ಯಾದೆಯನ್ನು ಇಲ್ಲಿ ಅವರು ಪಾಲಿಸ್ತಾ ಇದ್ದಾರೆ. ಸೊ ಶೌನಕ ಋಷಿಗಳು ಸೂತ ಗೋಸ್ವಾಮಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈಗ. ಸೊ ಪ್ರಶ್ನೆಯನ್ನು ಉತ್ತರ ಕೊಡುವುದಕ್ಕೆ ಸೂತ ಗೋಸ್ವಾಮಿಯವರು ಸಿದ್ಧರಾಗ್ತಾರೆ ಈ ಪ್ರಶ್ನೆಗಳನ್ನು ಕೇಳಿದ ಮೇಲೆ. ಸೊ ಆ ಪ್ರಶ್ನೆಗಳು ಏನು ಅಂತ ನಾವು ಇಲ್ಲಿ ಸ್ವಲ್ಪ ನೋಡೋಣ. ಸೂತ ಸೂತ ಮಹಾಭಾಗ ವದನೋ ವದತಾಂಬರ ಕಥಾಂ ಭಗವತೀಂ ಪುಣ್ಯಾಂ ಯದಾಹ ಭಗವಾನ್ ಶುಕಃ. ಹೇ ಸೂತ ಸೂತ ಮಹಾಭಾಗ, ಹೇ ಮಹಾಭಾಗ್ಯವಂತರೇ, ಸೂತ ಗೋಸ್ವಾಮಿಯವರೇ, ವದನೋ ವದತಾಂಬರ, ಈ ಒಂದು ಭಾಗವತದ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲ ಆಗ್ತಾ ಇದೆ, ದಯವಿಟ್ಟು ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಪುಣ್ಯವಾದಂತಹ ಭಾಗವತ ಪುರಾಣದ ವಿಷಯಗಳನ್ನು ನಮಗೆ ಕೇಳೋದಕ್ಕೆ ಇಚ್ಛೆ ಆಗ್ತಾ ಇದೆ, ದಯವಿಟ್ಟು ಹೇಳಿ. ಆ ಒಂದು ಪುಣ್ಯವಾದ ಭಾಗವತ ಪುರಾಣವನ್ನು ಸಾಕ್ಷಾತ್ ಭಗವಾನ್ ಶುಕದೇವ ಗೋಸ್ವಾಮಿಯವರು ಹೇಳಿದರು. ಆ್ಯಕ್ಚುಲಿ ಕೃಷ್ಣನಿಗೆ ಭಗವಂತ ಅಂತ ಕರೀತಾರೆ, ಆದರೆ ಕೃಷ್ಣನ ಭಕ್ತರಿಗೂ ಕೂಡ ಕೆಲವೊಮ್ಮೆ ಭಗವಂತ ಅಂತ ಕರೀತಾರೆ. ಯಾರು ಅತಿ ಪ್ರಭಾವಶಾಲಿ ಆಗಿರ್ತಾರೋ ಅಥವಾ ಅತಿ ಶಕ್ತಿಶಾಲಿ ಜನರಿರ್ತಾರೋ ಅವ್ರಿಗೂ ಭಗವಾನ್ ಅಂತ ಕರೀತಾರೆ. ನಾರದ ಮುನಿಗಳಿಗೂ ಕೆಲವೊಮ್ಮೆ ಭಗವಾನ್ ಅಂತ ಕರೀತಾರೆ, ಯಾಕೆಂದರೆ ಅವರು ಪ್ರಭಾವ ತುಂಬ ತೀವ್ರವಾಗಿದೆ. ಸೊ ಭಗವಂತನ ಗುಣಗಳು ಯಾರೆಲ್ಲಾದರೂ ಬಂದರೆ ಅವ್ರಿಗೂ ಕೂಡ ಭಗವಾನ್ ಅಂತ ಸಂಬೋಧಿಸಲಾಗುತ್ತದೆ. ಸೊ ಅದೇ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಪ್ರಥಮ ಶ್ಲೋಕದ ತಾತ್ಪರ್ಯದಲ್ಲಿ ಅವರು ಬರೀತಾರೆ, ಸಾಕ್ಷಾತ್ಕಾರ ಎಂದರೆ
ಏನು ಅಂತ. ಇಲ್ಲಿ ಶೌನಕ ಋಷಿಗಳು ಸೂತ ಗೋಸ್ವಾಮಿಗೆ ಪ್ರಶ್ನೆ ಮಾಡ್ತಾರೆ. ಆದರೆ ಸೂತ ಗೋಸ್ವಾಮಿಯವರು ಅವರ ಸಾಕ್ಷಾತ್ಕಾರದಿಂದ ಅವರು ಜ್ಞಾನವನ್ನು ಹಂಚ್ಕೊತಾ ಇದ್ದಾರೆ. ಪ್ರಭುಪಾದರು ತುಂಬ ಮುಖ್ಯವಾದ ವಿಷಯ ಇಲ್ಲಿ ಹೇಳ್ತಾರೆ. ಸೊ ಸಾಕ್ಷಾತ್ಕಾರ ಅಂದರೆ ಏನು? ಸ್ವಂತ ಅನುಭವದಿಂದ ಸಾಕ್ಷಾತ್ಕರಿಸಿಕೊಳ್ಳುವುದು ಎಂದರೆ ಹಿಂದಿನ ಆಚಾರ್ಯರನ್ನು ಮೀರಿ ತನ್ನ ವಿದ್ವತ್ತನ್ನು ಮೆರೆಯುವುದು ಎಂದರ್ಥವಲ್ಲ. ಆದರೆ ಸಾಕ್ಷಾತ್ಕಾರ ಅಂದರೆ ಆ ಸಾಕ್ಷಾತ್ಕಾರ ಹಿಂದಿನ ಆಚಾರ್ಯರ, ಪೂರ್ವ ಆಚಾರ್ಯರ ಕೊಟ್ಟಿರುವಂತಹ ಒಂದು ಸಾಕ್ಷಾತ್ಕಾರ ಥರನೇ ಇರಬೇಕು, ಭಿನ್ನವಾಗಿರಬಾರ್ದು. ಆಚಾರ್ಯರು ಅಂತ ಹೇಳಿದರೆ ನನ್ನ ಸಾಕ್ಷಾತ್ಕಾರ ಇನ್ನೊಂದು ಬೇರೆ ಇದ್ದರೆ ಅದು ಪರಂಪರೆಯಲ್ಲಿ ಬರ್ತಾ ಇಲ್ಲ, ಅದಕ್ಕೆ ಅದು ತಪ್ಪಾಗುತ್ತೆ. ಅವರು ಪೂರ್ವಾಚಾರ್ಯರ ಬಗ್ಗೆ ದೃಢ ವಿಶ್ವಾಸ ಉಳ್ಳರಾಗಿರಬೇಕು. ಅಂದರೆ ಅವರು ನಾನು ಪೂರ್ವ ಆಚಾರ್ಯರಿಗಿಂತಲೂ ಶ್ರೇಷ್ಠನಾದವನು ಅಂತ ನಾವು ತಿಳ್ಕೊಬಾರ್ದು. ನಾವು ಅವರು ಕೊಟ್ಟಿರುವಂತಹ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಕಾಲಕ್ಕೆ ಅನುಸಾರವಾಗಿ ನಾವು ಹೇಳಬೇಕು. ಜೊತೆಗೆ ನಿರ್ದಿಷ್ಟ ಸನ್ನಿವೇಶಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ವಿವರಿಸುವಷ್ಟು ಚೆನ್ನಾಗಿ ವಿಷಯವನ್ನು ತಿಳಿದುಕೊಂಡಿರಬೇಕು. ಅಂದರೆ ಪ್ರಭುಪಾದರು ಈ ಶಾಸ್ತ್ರಗಳ ಜ್ಞಾನವನ್ನು ಪಾಶ್ಚಾತ್ಯ ದೇಶದಲ್ಲಿ ಹಂಚ್ಕೊತಾ ಇದ್ರು. ಪಾಶ್ಚಾತ್ಯ ದೇಶದವರಿಗೆ ಭಾರತೀಯ ಸಂಸ್ಕೃತಿ ಅಂದರೆ ಏನು ಗೊತ್ತಿರಲಿಲ್ಲ. ಭಾರತೀಯ ಒಂದು ಹೇಗೆ ಇಲ್ಲಿ ವೈದಿಕ ಸಂಸ್ಕೃತಿ ಇಲ್ಲಿ ಅವರು ಆಚರಿಸ್ತಾರೆ ಅಂತ ಅವರು ನೋಡಿರಲಿಲ್ಲ ಕೂಡ. ಅಲ್ಲಿ ಪ್ರಭುಪಾದರು ಯಜ್ಞ ಮಾಡ್ತಾಯಿದ್ರು. ಯಜ್ಞ ಮಾಡಬೇಕಾದ್ರೆ ಅಲ್ಲಿ ಹೊಗೆ ಬರ್ತಾಯಿತ್ತು. ಯಜ್ಞ ಹಾಕಿದ ಇದು ತುಪ್ಪ ಹಾಕಿದಾಗ ಬೆಂಕಿಗೆ ಹೊಗೆ ಬರುತ್ತೆ, ಹೌದು ತಾನೆ? ಆಗ ಅಲ್ಲಿ ಜನರಿಗೆ ಗಾಬರಿ ಆಯಿತು. ಹೊರಗಡೆ ಇರೋರು ರೂಮಿಂದ ಹೊಗೆ ಬರ್ತಾಯಿದೆ ಅಂತ ನೋಡಿ ಫೈರ್ ಆ್ಯಂಬುಲೆನ್ಸನ್ನು ಕರೆದ್ರಂತೆ. ಯಾಕೆಂದರೆ ಅಲ್ಲಿ ಬೆಂಕಿ ಹತ್ತಿದ್ರೆ ಫೈರ್ ಆ್ಯಂಬುಲೆನ್ಸ್ ಕರೆಸಿ ಅದನ್ನು ನಾಶ ಮಾಡ್ತಾರೆ. ಆದರೆ ಇದು ಯಜ್ಞ ಅಂತ ಅವರಿಗೆ ಗೊತ್ತಿರಲಿಲ್ಲ, ರೈಟ್? ಸೊ ಯಜ್ಞದ ಒಂದು ಹೊಗೆ ತುಂಬ ಪವಿತ್ರವಾದದ್ದು, ಅದನ್ನು ನಾವು ಉಸಿರಾಡಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ಪಾಶ್ಚಾತ್ಯ ದೇಶದಲ್ಲಿ ಇದು ಗೊತ್ತಿರಲಿಲ್ಲ. ಪ್ರಭುಪಾದರು ಹೇಳ್ತಾರೆ ಪುಷ್ಪ ತಗೊಂಬನ್ನಿ ಅಂತ. ಸೊ ಪುಷ್ಪ ಅಂದರೆ ಅವರಿಗೆ ಗೊತ್ತಿರಲಿಲ್ಲ, ರೈಟ್? ಸೊ ಈ ರೀತಿ ಹಲವಾರು ರೀತಿ ರಿವಾಜುಗಳು ಅವರಿಗೆ ತಿಳಿದಿರಲಿಲ್ಲ. ಆದರೆ ಪ್ರಭುಪಾದರು ಅವರಿಗೆ ಅರ್ಥ ಆಗುವ ಹಾಗೆ ಅವರು ನಿಧಾನವಾಗಿ ಒಂದೊಂದು ಅವರಿಗೆ ಕಲಿಸ್ತಾಯಿದ್ರು. ಅವರಿಗೆ ಧೋತಿ ಉಡೋದು ಕೂಡ, ಧೋತ್ರ ಮತ್ತು ಸ್ತ್ರೀಯರಿಗೆ ಸೀರೆ ಉಡೋದು ಕೂಡ ಗೊತ್ತಿರಲಿಲ್ಲ. ಪ್ರಭುಪಾದರು ಸ್ವಯಂ ಅದನ್ನೆಲ್ಲ ಅವರಿಗೆ ಕಲಿಸ್ಕೊಡ್ತಾರೆ, ಹೇಗೆ ನಾವು ವೇದಿಕ ಒಂದು ಡ್ರೆಸ್ನ ನಾವು ಧರಿಸಬೇಕು ಅಂತ. ಸೊ ಅದು ಪ್ರಭುಪಾದರ ಒಂದು ವಿಶೇಷತೆ ಆಗಿತ್ತು. ಕಾಲಕ್ಕೆ ತಕ್ಕಂಗೆ ಅವರು ಅದನ್ನು ಪ್ರಚಾರ ಮಾಡಿದ್ರು. ವಿಷಯದ ಮೂಲ ಉದ್ದೇಶವನ್ನು ಕಾಪಾಡಿಕೊಳ್ಳಬೇಕು. ಶ್ರೋತೃಗಳಿಗೆ ಅರ್ಥವಾಗುವಂತೆ ಆಕರ್ಷಕವಾಗಿ ನಿರೂಪಿಸಬೇಕು. ಆದರೆ ಅದರಿಂದಾಗಿ ಅರ್ಥ ಸಂದಿಗ್ಧತೆ ಉಂಟಾಗಬಾರದು, ರೈಟ್? ಸೊ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ಜನರಿಗೆ ಅರ್ಥ ಆಗುವ ಹಾಗೆ ಹೇಳಬೇಕು, ಆದರೆ ಕನ್ಫ್ಯೂಸ್ ಮಾಡಬಾರ್ದು ಜನರನ್ನು ಅಂತ. ಸಪೋಸ್ ಶಾಸ್ತ್ರದಲ್ಲಿ ಒಂದು ಅನಾಲಜಿ ಇದೆ, ಶರೀರ ಮತ್ತು ಒಂದು ರಥ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ, ರೈಟ್? ಸೊ ಬುದ್ಧಿಸ್ತು ಸಾರಥಿಂ ವಿದ್ಧಿ ಮನ ಪ್ರಗ್ರಹಮೇವಚ, ಈ ರೀತಿ ಒಂದು ಶ್ಲೋಕ ಇದೆ. ಸೊ ಆತ್ಮ ಒಂದು ರಥದಲ್ಲಿ ಕೂತಿರುವಂಥ ಪ್ರಯಾಣಿಗ. ಆ ರಥವನ್ನು ದೇಹಕ್ಕೆ ಹೋಲಿಸಿದ್ದಾರೆ. ಮತ್ತು ಆ ಒಂದು ಹಗ್ಗ ಅದು ಮನಸ್ಸು. ಆ ಹಗ್ಗ ಎಳೆತಿರುವನು ಸಾರಥಿ ಬುದ್ಧಿ, ಮತ್ತು ಕುದುರೆಗಳು ಇಂದ್ರಿಯರು. ಈ ರೀತಿ ಒಂದು ಉದಾಹರಣೆ, ಒಂದು ಉಪಮಾ ಶಾಸ್ತ್ರದಲ್ಲಿ ಇದೆ. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಈ ರೀತಿ ಒಂದು ರಥ ಕಾಣೋದಿಲ್ಲ. ಅಲ್ಲಿ ಬರೀ ಕಾರ್ ಓಡಿಸ್ತಾರೆ ಜನ. ಅದಕ್ಕೆ ಪ್ರಭುಪಾದರು ಹೇಳಿದರು, ಅದನ್ನು ಅವರಿಗೆ ಅರ್ಥ ಆಗುವ ಹಾಗೆ ಈ ಕಾರು ಒಂದು ಶರೀರ, ಚಾಲಕ ಆತ್ಮ ಅಂತ ಅವರು ಇನ್ನೊಂದು ಉದಾಹರಣೆಯನ್ನು ಕೊಟ್ಟರು. ಅದರಿಂದ ಜನರಿಗೆ ತುಂಬ ಈಸಿಲಿ ಅರ್ಥ ಆಯಿತು, ರೈಟ್? ಸೊ ಈ ರೀತಿ ಆ ಶಾಸ್ತ್ರದ ತತ್ವವನ್ನೇ ದೇಶ ಕಾಲ ಮತ್ತು ಜನರ ಪಾತ್ರತೆಗೆ ಅನುಸಾರವಾಗಿ ಈ ಜ್ಞಾನವನ್ನು ಹಂಚಿಕೊಳ್ಬೇಕು. ಅದೇ ಸಾಕ್ಷಾತ್ಕಾರ. ಒಬ್ಬರು ವ್ಯರ್ಥತೆಯಿಂದ ಅಥವಾ ಹಿಂದಿನ ಆಚಾರ್ಯರನ್ನು ಮೀರಿಸಲು ಪ್ರಯತ್ನಿಸುವ ಮೂಲಕ ಒಬ್ಬರ ಸ್ವಂತ ಕಲಿಕೆಯನ್ನು ತೋರಿಸಲು ಪ್ರಯತ್ನಿಸುವುದು. ಸೊ ನಾವು ಹಿಂದಿನ ಆಚಾರ್ಯರನ್ನು ಮೀರಿ ನಾನು ಅವರಿಗಿಂತಲೂ ಶ್ರೇಷ್ಠ ಅಂತ ತೋರಿಸ್ಕೋಬಾರ್ದು. ಅದು ಸಾಕ್ಷಾತ್ಕಾರವಲ್ಲ, ಅದು ಅಪರಾಧವಾಗುತ್ತೆ.
ಸೊ ನಾವು ಪರಂಪರೆಗೆ ಒಬಿಡಿಯೆಂಟ್ ಆಗಿರಬೇಕು. ನಾವು ಪರಂಪರೆಗೆ ವಿರುದ್ಧವಾಗಿ ನಾವು ವಿಚಾರಗಳನ್ನು ಹೇಳಬಾರದು. ಮತ್ತು ಒಬ್ಬ ಬೋಧಕ ಹಿಂದಿನ ಆಚಾರ್ಯರಲ್ಲಿ ಸಂಪೂರ್ಣ ವಿಶ್ವಾಸ ಹೊಂದಿರಬೇಕು. ವಿಷಯವನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ನಿರ್ದಿಷ್ಟ ಸಂದರ್ಭಗಳಿಗೆ ಸೂಕ್ತವಾದ ರೀತಿಯಲ್ಲಿ ವಿಷಯವನ್ನು ಪ್ರಸ್ತುತಪಡಿಸಬಹುದು. ರೈಟ್, ಈ ರೀತಿ ಒಬ್ಬರು ಪ್ರಚಾರಕರು ಪ್ರಚಾರ ಮಾಡಬೇಕಂತ ಪ್ರಭುಪಾದರು ಹೇಳ್ತಾರೆ. ಇಲ್ಲಿ ಒಂದು ವಿಷಯದ ಕುರಿತು ಮಾತನಾಡುವಾಗ ಪಠ್ಯದ ಮೂಲ ಉದ್ದೇಶವನ್ನು ಕಾಪಾಡಿಕೊಳ್ಳಬೇಕು. ಶಾಸ್ತ್ರದಲ್ಲಿ ಒಂದು ಹೇಳಿದೆ, ಆದರೆ ಆ ಮೂಲ ಉದ್ದೇಶವನ್ನು ಬಿಟ್ಟು ಬೇರೆ ಏನೋ ಹೇಳೋದು ಅದು ತಪ್ಪಾಗುತ್ತೆ. ಸೊ ಒಬ್ಬರು ಭಗವದ್ಗೀತೆ ಪ್ರಚಾರ ಮಾಡ್ತಾಯಿದ್ರು. ಆ ಭಗವದ್ಗೀತೆ ಪ್ರಚಾರ ಮಾಡಬೇಕಾದ್ರೆ ಭಗವದ್ಗೀತೆಯಲ್ಲಿ ಚಾಯ್ ಕುಡಿಬೇಕು ಅಂತ ಹೇಳಿದ್ರಂತೆ. ಅಯ್ಯೋ, ಈ ರೀತಿಯಲ್ಲಿ ಬರ್ತಿದೆ ಅಂತ ಅವ್ರು ಪ್ರಶ್ನೆ ಮಾಡಿದಾಗ, ಇದೆಯಲ್ಲ ಸರ್ವಸ್ವ ಚಾಯಂ ಹೃದಯ ಸನ್ನಿವಿಷ್ಟ ಅಂತ. ಸರ್ವಸ್ವ, ಅದು ಶ್ಲೋಕ, ಅದರ ಅರ್ಥ ಏನಂದರೆ ಸರ್ವಸ್ವ ಚ ಅಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದಲ್ಲಿ ನಾನು ಇದ್ದೀನಿ ಅಂತ. ಯಾರೋ ತಮ್ಮ ಸ್ವಂತವಾಗಿ ಓದ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಚಾಯಂ ಅಂತ ಓದ್ಬಿಟ್ಟಿದ್ದಾರೆ. ಸೊ ಈ ರೀತಿ ತಪ್ಪು ಅರ್ಥಗಳನ್ನು ಹೇಳಬಾರ್ದು. ಭಗವದ್ಗೀತೆ ಸ್ವಾಸ್ಥ್ಯದ ಬಗ್ಗೆ ಹೇಳುತ್ತೆ, ಅದೇ ಮೂಲ ವಿಷಯ ಅಂತ ಇನ್ನೊಬ್ಬರು ಪ್ರಚಾರ ಮಾಡ್ತಾ ಇದ್ರಂತೆ. ಅದರ ಸ್ವಾಸ್ಥ್ಯದ ಬಗ್ಗೆ ಸ್ವಲ್ಪ ಶ್ಲೋಕಗಳು ಮಾತ್ರ ಇದೆ ಭಗವದ್ಗೀತೆಯಲ್ಲಿ. ಭಗವದ್ಗೀತೆಯ ಮೂಲ ಸಂದೇಶ ನಾವು ದೇವರಿಗೆ ಶರಣಾಗಬೇಕು, ಅದು ಮೂಲ ಸಂದೇಶ. ಆದರೆ ಭಗವದ್ಗೀತೆಯ ಮೂಲ ತತ್ವ ನಮ್ಮ ಸ್ವಾಸ್ಥ್ಯ ಅಂತ ಪ್ರಚಾರ, ಅದು ತಪ್ಪಾಗುತ್ತೆ. ಸೊ ಒಂದು ಪಠ್ಯದ ಮೂಲ ಉದ್ದೇಶವನ್ನು ನಾವು ಕಾಪಾಡಿಕೊಳ್ಬೇಕು. ಯಾವುದೇ ಅಸ್ಪಷ್ಟ ಅರ್ಥವನ್ನು ಅದರಿಂದ ಹೊರಹಾಕಬಾರದು. ರೈಟ್, ಕನ್ಫ್ಯೂಸಿಂಗ್ ಟಾಪಿಕ್ಸ್ನ ನಾವು ಮಾತಾಡಬಾರ್ದು. ಆದರೂ ಅದನ್ನು ಪ್ರೇಕ್ಷಕರ ತಿಳುವಳಿಕೆಗಾಗಿ ಆಸಕ್ತಿದಾಯಕ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು. ವೆರಿ ಇಂಟ್ರೆಸ್ಟಿಂಗ್ ಆಗಿ, ಜನರಿಗೆ ಇಂಟ್ರೆಸ್ಟ್ ಹುಟ್ಟುವ ಹಾಗೆ ಒಬ್ಬರು ಹೇಳಬೇಕು. ಪ್ರಭುಪಾದರು ಕೂಡ ಹೇಳಬೇಕಾದ್ರೆ ತುಂಬ ಕಥೆಗಳನ್ನು ಹೇಳ್ತಾಯಿದ್ರು. ಕಥೆಗಳ ಮೂಲಕ ಅವರು ಹೇಳಿದಾಗ ಜನರಿಗೆ ತುಂಬ ಇಂಟ್ರೆಸ್ಟ್ ಬರ್ತಾಯಿತ್ತು. ಅದು ಸಾಕ್ಷಾತ್ಕಾರ. ಮತ್ತು ಒಬ್ಬ ಬೋಧಕ ಕೃಷ್ಣನನ್ನು ಇತರರಿಗೆ ಕೊಡುತ್ತಾನೆ ಮತ್ತು ಅವರ ಹೃದಯವನ್ನು ಪರಿವರ್ತಿಸುತ್ತಾನೆ. ಸೊ ಬೋಧನೆಯ ಒಂದು ಉದ್ದೇಶ ಇದು ಆಗಿರಬೇಕು. ಕೃಷ್ಣ ಪ್ರಜ್ಞೆಯನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದು ಮತ್ತು ಅವರ ಹೃದಯವನ್ನು ನಿರ್ಮಲಗೊಳಿಸುವುದು ಅಥವಾ ಪರಿವರ್ತನೆಗೊಳಿಸುವುದು, ಅದು ನಿಜವಾದ ಪ್ರಚಾರ. ಕೃಷ್ಣನ ಹತ್ತಿರ ಬರಲು ಅವನು ಇತರರಿಗೆ ಸಹಾಯ ಮಾಡುತ್ತಾನೆ. ಸೊ ಜನರಲಿ ಪ್ರಚಾರಕರು ಏನಾಗಿರಬೇಕು, ಟ್ರಾನ್ಸ್ಪರೆಂಟ್ ವಾಯಾ ಮೀಡಿಯಮ್ ಅಂತ ಪ್ರಭುಪಾದರು ಹೇಳ್ತಾಯಿದ್ರು. ನಾವು ಕೃಷ್ಣ ಮತ್ತು ಜನರ ಮಧ್ಯದಲ್ಲಿ ಪಾರದರ್ಶಕರಾಗಿರಬೇಕು. ಟ್ರಾನ್ಸ್ಪರೆಂಟ್ ವಾಯಾ ಮೀಡಿಯಮ್. ಕೃಷ್ಣನ ಸಂದೇಶವನ್ನು ಜನರ ಹತ್ರ ತಲುಪಿಸಬೇಕು ಮತ್ತು ಜನರ ಒಂದು ಪ್ರಾರ್ಥನೆಯನ್ನು, ಸೇವೆಯನ್ನು ಕೃಷ್ಣನಿಗೆ ಸಲ್ಲಿಸಬೇಕು. ಸೊ ಗುರು ಈಸ್ ಎ ಟ್ರಾನ್ಸ್ಪರೆಂಟ್ ವಾಯಾ ಮೀಡಿಯಮ್. ಸೊ ಈಗ ಒಂದು ಗ್ಲಾಸ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್. ಲೈಟ್ ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಹೋಗುತ್ತೆ, ರೈಟ್. ಸೊ ಅದು ಅದರೊಂದು ಗೋಡೆ ಇದ್ದರೆ ಗೋಡೆ ಲೈಟನ್ನು ಸ್ಟಾಪ್ ಮಾಡುತ್ತೆ. ಸೊ ನಾವು ಕೃಷ್ಣನ ಸಂದೇಶವನ್ನು ಸ್ಟಾಪ್ ಮಾಡಬಾರ್ದು. ಅದು ನಮ್ಮ ಮೂಲಕ ಜನರ ಹತ್ತಿರ ಹರಿಬೇಕು, ಗುರುಗಳ ಮೂಲಕ ಹರಿಬೇಕು. ಮತ್ತು ಜನರ ಸೇವೆ ಪ್ರಚಾರಕರ ಮಾಧ್ಯಮದಿಂದ ಅದು ಕೃಷ್ಣನಿಗೆ ತಲುಪಬೇಕು. ಅದಕ್ಕೆ ಅವರು ಪಾರದರ್ಶಕರಾಗಬೇಕು. ಯು ಶುಡ್ ನಾಟ್ ಬಿ ಒಪೇಕ್. ಅವನು ಇತರರಿಗೆ ಕೃಷ್ಣನಿಗೆ ಹತ್ತಿರವಾಗುವಂತೆ ಮಾಡುತ್ತಾನೆ. ಸೊ ಹಿ ಬ್ರಿಂಗ್ಸ್ ಪೀಪಲ್ ಕ್ಲೋಸರ್ ಟು ಕೃಷ್ಣ. ಅವನು ತಳ್ಳುವುದು ಅಥವಾ ಅಪ್ರಾಮಾಣಿಕ ಉಪದೇಶ ತಂತ್ರಗಳಿಂದ ತನ್ನ ಆಳವಾದ ನಿರ್ಣಯದ ಮೂಲಕ ಕೃಷ್ಣ ಪ್ರಜ್ಞೆಯ ತಿಳುವಳಿಕೆಗೆ ಜನರನ್ನು ಆಕರ್ಷಿಸುತ್ತಾನೆ. ಸೊ ಅವನು ಫೋರ್ಸ್ ಮಾಡುವುದಿಲ್ಲ ಜನರಿಗೆ, ಆದರೆ ಅವರ ಪ್ರಚಾರಕರು ತಮ್ಮ ಸಾಕ್ಷಾತ್ಕಾರದಿಂದ ಮತ್ತು ಆಳವಾದ ಒಂದು ಶಾಸ್ತ್ರದ ಜ್ಞಾನದಿಂದ ಜನರನ್ನು ಕೃಷ್ಣನ ಹತ್ತಿರ ಕರ್ಕೊಂಡು ಬರ್ತಾರೆ. ಉದಾಹರಣೆ ಶಿಲ ಪ್ರಭುಪಾದರು. ಸೊ ಹಿಪ್ಪಿಗಳನ್ನು ಕೂಡ ಅವರು ಕೃಷ್ಣನ ಹತ್ರ ಕರ್ಕೊಂಡು ಬಂದರು. ಎಷ್ಟೊಂದು ಕೆಟ್ಟ ಹವ್ಯಾಸಗಳಿತ್ತು ಅವರಿಗೆ, ಆದರೂ ಕೂಡ ಅದನ್ನೆಲ್ಲ ಬಿಟ್ಟು ಜನರು ಕೃಷ್ಣನ ಹತ್ರ ಬಂದರು. ಅದೇ ಪ್ರಭುಪಾದರು. ಸೊ ಪ್ರಾಮಾಣಿಕ ಪ್ರಚಾರಕರು. ಸೊ ಈಗ ಮುಂದಿನ ಶ್ಲೋಕಗಳಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದು 4ನೇ ಶ್ಲೋಕ. 3ನೇ ಶ್ಲೋಕದಲ್ಲಿ ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೀಯವಾಕ್ಯೇನ ಹೇತುನಾ ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾಂ ಮುನಿ. ಯಾವ ಯುಗದಲ್ಲಿ ಈ ಭಾಗವತ ರಚಿಸಲಾಗಿತ್ತು, ಯಾವ ಸ್ಥಾನದಲ್ಲಿ, ಮತ್ತು ಕುತಃ ಸಂಚೋದಿತ ಯಾರ ಪ್ರೇರಣೆಯಿಂದ, ಯಾರ ಸ್ಫೂರ್ತಿಯಿಂದ
ವ್ಯಾಸದೇವರು ಈ ಸಂಹಿತೆಯನ್ನು ಬರೆದರು, ರಚಿಸಿದರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರೀಲ ವ್ಯಾಸದೇವರು ಮಹಾಭಾರತವನ್ನು ಒಳಗೊಂಡಂತೆ ಎಲ್ಲ ವೈದಿಕ ಸಾಹಿತ್ಯವನ್ನು ಈಗಾಗಲೇ ರಚಿಸಿದ್ದಾರೆ. ಆದ್ದರಿಂದ ಮತ್ತೊಂದು ವಿಶಾಲವಾದ ವೈದಿಕ ಸಾಹಿತ್ಯ ಶ್ರೀಮದ್ ಭಾಗವತವನ್ನು ಸಂಕಲಿಸುವ ಪ್ರೇರಣೆ ಹೇಗೆ ಬಂತು? ರೈಟ್. ಆಗಲಿ ಮಹಾಭಾರತದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಶ್ಲೋಕಗಳಿದೆ. ಸೊ ಆಗಲಿ ಒಂದು ಬೃಹತ್ ಪುಸ್ತಕವನ್ನು ರಚಿಸಿದ್ದಾರೆ. ಆದರೆ ಇನ್ನೊಂದು ಈ ಒಂದು 18,000 ಶ್ಲೋಕಗಳಿರುವಂತಹ ಇಂಥ ಮಹಾನ್ ಗ್ರಂಥವನ್ನು ರಚಿಸುವುದಕ್ಕೆ ಯಾಕೆ ಅವರು ಪ್ರಯತ್ನಪಟ್ಟರು ಅಂತ ಒಂದು ಪ್ರಶ್ನೆ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾ ಮುನಿ. ಸೊ ಈಗ ಮುಂದೆ ಇನ್ನೊಂದು ಪ್ರಶ್ನೆಗಳು ಬರುತ್ತೆ. ಸೊ ಇನ್ನೊಂದು 4ನೇ ಶ್ಲೋಕದಲ್ಲಿ ಏನಿದೆ ಅಂದರೆ, ತಸ್ಯ ಪುತ್ರೋ ಮಹಾಯೋಗಿ ಸಮದ್ರನ್ ನಿರ್ವಿಕಲ್ಪಕಃ ಏಕಾಂತಮತಿರುನ್ನಿದ್ರೋ ಗೂಢ ಮೂಢ ಇವೇಯತೆ. ವ್ಯಾಸದೇವರ ಪುತ್ರ ಶುಕದೇವ ಅವರು ಮಹಾಯೋಗಿಗಳಾಗಿದ್ದರು. ಸಮದ್ರನ್ ಅವರ ದೃಷ್ಟಿ ಸಮಾನವಾಗಿತ್ತು. ಯಾವುದೇ ರೀತಿಯ ಭೇದ ಭಾವವನ್ನು ಅವರು ನೋಡ್ತಾ ಇರಲಿಲ್ಲ. ನಿರ್ವಿಕಲ್ಪಕಃ ಅಂದರೆ ಅವರು ಜ್ಞಾನದಲ್ಲಿ ಸ್ಥಿರವಾಗಿದ್ದರು. ಏಕಾಂತಮತಿ ಮತ್ತು ಅವರ ಧ್ಯಾನ ಏಕಾಂತವಾಗಿತ್ತು ದೇವರ ಮೇಲೆ. ಉನ್ನಿದ್ರೋ, ನಿದ್ರಾ ಅಂದರೆ ತಮೋಗುಣ, ಉನ್ನಿದ್ರೋ ಅಂದರೆ ತಮೋಗುಣದಿಂದ ಅವರು ಮುಕ್ತರಾಗಿದ್ದರು, ಅಂಧಕಾರದಿಂದ ಅಜ್ಞಾನದಿಂದ ಮುಕ್ತರಾಗಿದ್ದರು. ಗೂಢ ಮೂಢ ಇವೇಯತೆ, ಅವರು ಸಾಮಾನ್ಯವಾಗಿ ಅವರು ನಿಗೂಢವಾಗಿ ಅಂದರೆ ಕಾಡಿನಲ್ಲಿ ಮಾತ್ರ ಇರ್ತಾಯಿದ್ರು, ಜನರ ಸಂಪರ್ಕದಲ್ಲಿ ಹೆಚ್ಚು ಬರ್ತಾ ಇರಲಿಲ್ಲ. ಅವರ ವ್ಯವಹಾರ ಕೂಡ ಮೂಢನ ಥರ ಇತ್ತು. ಅಂದರೆ ಅವರು ಅವಧೂತ ವೇಷವನ್ನು ಧರಿಸಿದರು. ಅಂದರೆ ಅವರು ದಿಗಂಬರ, ಯಾವುದೇ ಒಂದು ವಸ್ತ್ರವನ್ನು ಉಟ್ಕೊಂಡಿರಲಿಲ್ಲ. ಮತ್ತು ಮೂಢನ ಥರ ಅವರು ಈ ಲೋಕದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಸೊ ಅಂಥ ಮಹಾಯೋಗಿ ಮತ್ತು ಅವರ ಇಂದ್ರಿಯಗಳು ಕಂಪ್ಲೀಟಾಗಿ ಅವರ ಸಂಯಮದಲ್ಲಿ ಇತ್ತು. ಅವರು ಫುಲ್ಲಿ ಕಂಟ್ರೋಲ್ಡ್, ಸೆಲ್ಫ್ ಕಂಟ್ರೋಲ್ಡ್ ಆಗಿದ್ದರು. ಈ ಮುಂದಿನ ಶ್ಲೋಕದಲ್ಲಿ ಅವರ ಒಂದು ಲೀಲೆಯನ್ನು ಇಲ್ಲಿ ನೋಡ್ತೀವಿ. ದೃಷ್ಟ್ವಾನುಯಂತಂ ಋಷಿಮಾತ್ಮಜಮಪ್ಯನಗ್ನಂ ದೇವ್ಯೋ ಹ್ರಿಯಾ ಪರಿದಧೋರ್ ನ ಸುತಸ್ಯ ಚಿತ್ರಂ ತದ್ವೀಕ್ಷ ಪೃಚ್ಛತಿ ಮುನೋ ಜಗದುಸ್ತವಾಸ್ತಿ ಸ್ತ್ರೀ ಪುಂಬಿಧಾನತು ಸುತಸ್ಯ ವಿವಿಕ್ತ ದೃಷ್ಟೇ. ಇದು ಒಂದು ಶ್ಲೋಕದಲ್ಲಿ ಒಂದು ಲೀಲೆಯಲ್ಲಿ ವರ್ಣಿಸ್ತಾ ಇದ್ದಾರೆ. ಯಾವಾಗ ಶುಕದೇವ ಗೋಸ್ವಾಮಿ ಹುಟ್ಟಿದ ನಂತರ ಅವರು 16 ವರ್ಷದ ಒಬ್ಬ ಯುವಕರ ರೂಪವನ್ನು ತಗೊತಾರೆ. ಅವರು ಮನೆಯಿಂದ ಹೊರಟು ಹೋಗ್ತಾರೆ. ಶುಕದೇವ ಗೋಸ್ವಾಮಿಯನ್ನು ನಿಲ್ಲಿಸೋದಕ್ಕೆ ವ್ಯಾಸದೇವರು ಕೂಡ ಅವರ ಹಿಂದೆ ಓಡೋಡಿ ಬರ್ತಾಯಿದ್ರು. ಆಗ ಕರೀತಾರೆ, ಪುತ್ರ ನಿಲ್ಲು ಅಂತ. ಆದರೆ ಶುಕದೇವ ಗೋಸ್ವಾಮಿ ನಿಲ್ಲಿಲ್ಲ. ಅವ್ರು ಹೋಗ್ತಾಯಿದ್ರು. ಹೋಗಬೇಕಾದ್ರೆ ಒಂದು ಸರೋವರ ಇರುತ್ತೆ. ಆ ಸರೋವರದಲ್ಲಿ ಕೆಲವೊಬ್ಬ ಮಹಿಳೆಯರು, ಸ್ತ್ರೀಯರು ಅವರು ಸ್ನಾನ ಮಾಡ್ತಾಯಿದ್ರು. ಅವರು ಕೂಡ ಬಟ್ಟೆಯನ್ನು ಉಟ್ಟಿರಲಿಲ್ಲ. ಅವರು ನಗ್ನವಾಗಿ ಅಲ್ಲಿ ಸ್ನಾನ ಮಾಡ್ತಾಯಿದ್ರು. ಶುಕದೇವ ಗೋಸ್ವಾಮಿ ಕೂಡ ಆ ನದಿಯ ಪಕ್ಕದಲ್ಲಿ ಅವರು ನಡ್ಕೊಂಡು ಬರ್ತಾಯಿದ್ರು. ಆಗ ಆ ಸ್ತ್ರೀಯರು ಶುಕದೇವ ಗೋಸ್ವಾಮಿಯನ್ನು ನೋಡ್ತಾರೆ. ಅವರು ಸ್ನಾನ ಮಾಡೋದನ್ನು ಕಂಟಿನ್ಯೂ ಮಾಡ್ತಾರೆ. ಆದರೆ ಹಿಂದೆ ವ್ಯಾಸದೇವರು ಬರ್ತಾಯಿದ್ರು. ಆ ವ್ಯಾಸದೇವರು ಬಂದಾಗ ತಕ್ಷಣ ಆ ಸ್ತ್ರೀಯರು ತಮ್ಮ ಶರೀರವನ್ನು ಬಟ್ಟೆಯನ್ನು ಮುಚ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿ ವ್ಯಾಸದೇವರು ಪ್ರಶ್ನೆ ಮಾಡ್ತಾರೆ. ದೃಷ್ಟ್ವಾನುಯಂತಂ ಋಷಿಂ ಆತ್ಮಜಂ ಅಪ್ಯನಗ್ನಂ. ಸೊ ದೇವ್ಯೋ ಹ್ರಿಯ ಪರಿದಧೂರ್ ನ ಸುತಸ್ಯ ಚಿತ್ರಂ. ಸೊ ವ್ಯಾಸದೇವರು ಬಂದಾಗ ಅವರು ತಮ್ಮ ಶರೀರವನ್ನು ಮುಚ್ಕೊಂಡ್ರು. ಆದರೆ ಅವರ ಪುತ್ರ ಬಂದಾಗ ಮುಚ್ಕೊಂಡಿರಲಿಲ್ಲ. ಇದನ್ನು ನೋಡಿ ತದ್ವೀಕ್ಷ್ಯ ಪೃಚ್ಛತಿ, ಪ್ರಶ್ನೆ ಮಾಡ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ? ವ್ಯಾಸದೇವರು. ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಜಗದುಸ್ತವ, ಆಗ ಸ್ತ್ರೀಯರು ಉತ್ತರ ಕೊಡ್ತಾರೆ. ಉತ್ತರ ಏನು? ತವ ಅಸ್ತಿ ಸ್ತ್ರೀ ಪುಂಬಿಧ, ನಿಮ್ಮಲ್ಲಿ
ಸ್ತ್ರೀ ಮತ್ತು ಪುರುಷರ ಮಧ್ಯೆ ಭೇದವನ್ನು ನೋಡುವಂತಹ ದೃಷ್ಟಿ ನಿಮ್ಮಲ್ಲಿದೆ. ಸ್ತ್ರೀ ಪುಂವಿಧ ನತು ಸುತಸ್ಯ ವಿವಿಕ್ತ ದೃಷ್ಟಿ. ನಿಮ್ಮಲ್ಲಿ ಭೇದ ದೃಷ್ಟಿ ಇದೆ, ಆದರೆ ನಿಮ್ಮ ಮಗನಲ್ಲಿ ನತು ಸುತಸ್ಯ ವಿವಿಕ್ತ ದೃಷ್ಟಿ. ಯಾಕೆಂದರೆ ಅವನ ದೃಷ್ಟಿ ಶುದ್ಧವಾಗಿದೆ, ಪರಿಪೂರ್ಣವಾಗಿದೆ. ಸೊ ಶುಕದೇವ ಗೋಸ್ವಾಮಿಯಂತಹ ಮಹಾನ್ ಭಕ್ತರು ಅವರು ಕೇವಲ ಶರೀರವನ್ನು ನೋಡೋದಿಲ್ಲ, ಶರೀರದಲ್ಲಿರುವ ಆತ್ಮವನ್ನು ನೋಡ್ತಾರೆ. ಆ್ಯಕ್ಚುಲಿ ಆತ್ಮಕ್ಕೆ ಲಿಂಗವಿಲ್ಲ, ಸ್ತ್ರೀ ಪುರುಷ ಅನ್ನುವ ಅದು ಲಿಂಗವಿಲ್ಲ. ಕೃಷ್ಣ ಆದಿಪುರುಷ, ಎಲ್ಲ ಜೀವಾತ್ಮರು ಪ್ರಕೃತಿ. ಪ್ರಕೃತಿ ಅಂದರೆ ನಮ್ಮ ಸೃಷ್ಟಿ ಯಾಕೆ ಆಗಿದೆ ಅಂದರೆ ನಾವು ಕೃಷ್ಣನಿಗೆ ಆನಂದವನ್ನು ಕೊಡಬೇಕು, ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಬೇಕು. ಅದಕ್ಕೆ ನಮಗೆ ಪ್ರಕೃತಿ ಅಂತ ಕರೀತಾರೆ. ಸೊ ಕೃಷ್ಣ ಒಬ್ಬನೇ ಪುರುಷ, ಉಳಿದವರೆಲ್ಲರೂ ಪ್ರಕೃತಿ. ಏಕಲ ಈಶ್ವರ ಕೃಷ್ಣ ಆರಸಭ ಭೃತ್ಯ. ಒಬ್ಬನೇ ಈಶ್ವರ ಈ ಸೃಷ್ಟಿಯಲ್ಲಿ, ಅವನೇ ಕೃಷ್ಣ. ಎಲ್ಲ ಆತ್ಮ ಅವರು ಕೃಷ್ಣನ ಸೇವಕರು. ಸೊ ಅದು ಮೂಲತತ್ವ. ಸೊ ಆತ್ಮ ಅದರ ಸ್ವರೂಪ ಪ್ರಕೃತಿ. ಆದರೆ ಅವನು ಈ ಜಗತ್ತಿಗೆ ಬರ್ತಾನೆ ಯಾಕೆ? ಕೃಷ್ಣನನ್ನು ಮರೆತು ಈ ಜಗತ್ತಿನಲ್ಲಿ ಭೋಗಿಸೋದಕ್ಕೆ ಬರ್ತಾನೆ. ಪುರುಷನಾಗೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಅದಕ್ಕೆ ಈ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಘಸ್ಯ ಸದಸ್ಯ ಯೋನಿ ಜನ್ಮಸು. ತಾನು ಪ್ರಕೃತಿ ಸ್ವಭಾವವನ್ನು ಬಿಟ್ಟು ಪುರುಷ ಸ್ವಭಾವವನ್ನು ಒಪ್ಪಿಕೊಂಡಾಗ ಅವನು ಈ ಜಗತ್ತಿನಲ್ಲಿ ಕಷ್ಟಪಡ್ತಾನೆ. ಕರ್ಷತಿ ಮನಶ್ಯಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಸೊ ಈ ರೀತಿ ಒಂದು ದುಃಖಕ್ಕೆ ಒಳಗಾಗ್ತಾನೆ. ಅದು ನಮ್ಮ ನಿಜವಾದ ಒಂದು ಸ್ಥಿತಿ ಸೇವಕನ ಸ್ಥಿತಿ. ಸೊ ಶುದ್ಧ ಭಕ್ತರು ಅವರು ಪ್ರಕೃತಿ ಸ್ವಭಾವದಲ್ಲಿರ್ತಾರೆ, ಎಲ್ಲರನ್ನ ಪ್ರಕೃತಿಯಾಗಿ ನೋಡ್ತಾರೆ. ನಾನು ಪುರುಷ ಅಂದರೆ ಪ್ರಕೃತಿಯನ್ನು ಭೋಗಿಸೋದಕ್ಕೆ ಅವನು ಇಚ್ಛೆ ಪಡ್ತಾನೆ. ಆದರೆ ಯಾರು ಸೇವೆ ಭಾವದಲ್ಲಿರ್ತಾರೋ, ಪ್ರಕೃತಿ ಭಾವದಲ್ಲಿರ್ತಾರೋ ಅವರು ಭೋಗಿಸೋದಕ್ಕೆ ಇಚ್ಛೆ ಪಡೋದಿಲ್ಲ. ಎಲ್ಲವನ್ನು ಕೃಷ್ಣನ ಸಂಪತ್ತಾಗಿ ನೋಡ್ತಾರೆ. ಕೃಷ್ಣನ ಸೇವೆಯಲ್ಲಿ ಸಲ್ಲಿಸೋದಕ್ಕೆ ಅವರು ಯೋಚನೆ ಮಾಡ್ತಾರೆ. ಸೊ ಆ ಒಂದು ದೃಷ್ಟಿ ಶುಕದೇವ ಗೋಸ್ವಾಮಿ ಹತ್ರ ಅವರು ಸ್ತ್ರೀ ಮತ್ತು ಪುರುಷರ ಮಧ್ಯೆ ಭೇದವನ್ನು ನೋಡ್ತಾ ಇರಲಿಲ್ಲ. ಮಹಾನ್ ಸನ್ಯಾಸಿಗಳಾಗಿದ್ದರು. ಆದರೆ ವ್ಯಾಸದೇವರು ಅವರು ಗೃಹಸ್ಥರಾಗಿದ್ದರು. ಅದಕ್ಕೆ ಸ್ವಾಭಾವಿಕವಾಗಿ ಅವರು ಸ್ತ್ರೀ ಮತ್ತು ಪುರುಷರ ಮಧ್ಯೆ ಭೇದವನ್ನು ನೋಡ್ತಾಯಿದ್ರು. ಅವರು ಕೂಡ ಮಹಾನ್ ಋಷಿಗಳು. ಆದರೂ ಕೂಡ ಅವರು ವ್ಯವಹಾರಿಕ ದೃಷ್ಟಿಯಲ್ಲಿ ಅವರು ಭೇದವನ್ನು ನೋಡ್ತಾಯಿದ್ರು. ಅದಕ್ಕೋಸ್ಕರ ಆ ಸ್ತ್ರೀಯರು ಹೇಳ್ತಾರೆ, ನಿಮ್ಮಲ್ಲಿ ಭೇದ ಇದೆ, ಆದರೆ ಶುಕದೇವನಲ್ಲಿ ಭೇದವಿಲ್ಲ, ಅದಕ್ಕೆ ನಾವು ನಮ್ಮ ಶರೀರವನ್ನು ಮುಚ್ಕೊಳ್ಳಿಲ್ಲ ಅವಾಗ ಅಂತ. ಸೊ ಅಂತಹ ಸ್ಥಿತಿಯಲ್ಲಿದ್ದ ಶುಕದೇವ ಗೋಸ್ವಾಮಿ. ಸೊ ಅವರ ಒಂದು ವರ್ಣನೆ ಈ ಶ್ಲೋಕದಲ್ಲಿದೆ. ಸೊ ಅವರ ಇಂದ್ರಿಯಗಳು ತುಂಬ ಫುಲ್ಲಿ ಕಂಟ್ರೋಲಲ್ಲಿತ್ತು ಮತ್ತು ಅವರ ದೃಷ್ಟಿ ಪರಿಶುದ್ಧವಾಗಿತ್ತು. ಇನ್ನೊಂದು ಬಾರಿ ಶುಕದೇವ ಗೋಸ್ವಾಮಿಯವರನ್ನು ಜನಕ ಮಹಾರಾಜರ ಅರಮನೆಗೆ ಆಹ್ವಾನಿಸಿದ್ರಂತೆ. ಆದರೆ ಜನಕ ಮಹಾರಾಜರು ಬ್ಯುಸಿ ಇದ್ದರು. ಸೊ ಶುಕದೇವ ಗೋಸ್ವಾಮಿಯವರು ಹೊರಗಡೆ ಕೂತಿದ್ರು. ಆದರೆ ತುಂಬ 2-3 ದಿನ ಕಳೀತು. ಆದರೂ ಶುಕದೇವ ಗೋಸ್ವಾಮಿ ಯಾವುದೇ ರೀತಿಯ ಒಂದು ಡಿಸ್ಟರ್ಬ್ ಆಗದೆ ಅವರಲ್ಲಿ ಕೂತ್ಕೊಂಡಿದ್ರು. ಸಪೋಸ್ ಯಾರಾದರೂ ನಮ್ಮನ್ನು ಇನ್ವೈಟ್ ಮಾಡಿದರೆ ಅವರನ್ನು ನಾವು ಸ್ವಾಗತಿಸಬೇಕಾಗುತ್ತೆ, ಅವರನ್ನು ವೆಲ್ಕಮ್ ಮಾಡಬೇಕಾಗುತ್ತೆ. ಆದರೆ ವೆಲ್ಕಮ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಕೋಪ ಬರುತ್ತೆ, ರೈಟ್? ಆದರೆ ಶುಕದೇವ ಗೋಸ್ವಾಮಿ ಯಾವ ರೀತಿ ಕೋಪ ಬರಲಿಲ್ಲ, ಶಾಂತವಾಗಿದ್ದರು. ನಂತರ ಜನಕ ಮಹಾರಾಜರು ಅವರ ಮಹಿಮೆಯನ್ನು ಇನ್ನಿಷ್ಟು ಪ್ರಚಾರಗೊಳಿಸೋದಕ್ಕೆ ಅವರಿಗೆ ಒಂದು ಟೆಸ್ಟ್ ಕೊಡ್ತಾರೆ. ಅವರ ನಾಲಿಗೆ ಮೇಲೆ ಸ್ವಲ್ಪ ಸಕ್ಕರೆ ಇಡ್ತಾರೆ. ಅವರು ಬಾಯಿ ಮುಚ್ಕೊಂಡ್ರೂ ಕೂಡ ಆ ಸಕ್ಕರೆ ಕರಗಲಿಲ್ಲ. ಯಾಕೆಂದರೆ ಅವರು ಆ ಸಕ್ಕರೆಯನ್ನು ಭೋಗಿಸೋ ಇಚ್ಛೆ ಕೂಡ ಅವರಲ್ಲಿ ಇರಲಿಲ್ಲ. ಸ್ವಂತ ಸೆಲ್ಫ್ ಕಂಟ್ರೋಲ್ಡ್ ಇಂದ್ರಿಯ ನಿಗ್ರಹ ಅವರಲ್ಲಿ ಇತ್ತು. ಮತ್ತು ಅವರ ಮನಃ ನಿಗ್ರಹವನ್ನು ತೋರಿಸೋದಕ್ಕೆ ಅವರಿಗೆ ಒಂದು ಬಟ್ಲು ಕೊಡ್ತಾರೆ. ಬಟ್ಲಲ್ಲಿ ಕಂಪ್ಲೀಟಾಗಿ ಎಣ್ಣೆ ತುಂಬಿತ್ತು. ಇದನ್ನು ತಗೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಬಂದಾಗ ಆ ಎಣ್ಣೆಯಿಂದ ಒಂದು ಹನಿ ಕೂಡ ಕೆಳಗಡೆ ಬಿದ್ದಿರಲಿಲ್ಲ. ಅಷ್ಟು ಮನ ನಿಗ್ರಹ ಅವರಲ್ಲಿತ್ತು, ಇಂದ್ರಿಯ ನಿಗ್ರಹ ಕೂಡ ಇತ್ತು, ಮತ್ತು ಅವರ ದೃಷ್ಟಿ ಕೂಡ ಪರಿಪೂರ್ಣ ಶುದ್ಧವಾಗಿತ್ತು. ಇದು ಶುಕದೇವ ಗೋಸ್ವಾಮಿಯವರ ಪರಿಚಯ. ಕಥಂ ಅಲಕ್ಷಿತ ಪೌರೈ ಸಂಪ್ರಾಪ್ತ ಕುರು ಜಂಗಲಾನ್ ಉನ್ಮತ್ತ ಮೂಕ ಜಡವದ್ ವಿಚರನ್ ಗಜ ಸಾಹ್ವಯೇ. ಕಥಂ ಅವರು ಗಜ ಸಾಹ್ವಯೇ ಅಂದರೆ ಹಸ್ತಿನಾಪುರಕ್ಕೆ ಬಂದಾಗ, ಗಜ ಹಸ್ತಿ ಒಂದೇ. ಸೊ ಹಸ್ತಿ ಅಂದರೆ ಆನೆ.
ಸೊ ಹಸ್ತಿನಾಪುರ. ಸೊ ಹಸ್ತಿನಾಪುರ, ಹಸ್ತಿ ಅಂತ ಒಬ್ಬ ರಾಜನಿದ್ದ, ಅವರಿಂದ ಹಸ್ತಿನಾಪುರ ಅಂತ ಆ ಹೆಸರು ಬರುತ್ತೆ. ಹಸ್ತಿ ಅಂದರೆ ಆನೆಗಳು ಕೂಡ. ಯಾರ ಹತ್ರ ಹೆಚ್ಚು ಆನೆಗಳಿದೆಯೋ ಅವರು ಹಸ್ತಿನಾಪುರ, ಅದಕ್ಕೆ ಹಸ್ತಿನಾಪುರ ಅಂತ ಕರೀತಾರೆ. ಆನೆಗಳಿದ್ದರೆ ಹೆಚ್ಚು ಸಂಪತ್ತು ಬೇಕು ಕೂಡ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ಅಷ್ಟು ಶ್ರೀಮಂತವಾದ ರಾಜ್ಯ ಅದು ಆಗಿತ್ತು. ಸೊ ಅವರು ಅಲ್ಲಿ ಬಂದಾಗ ಅವರು ಆ ಜನರು, ಹಸ್ತಿನಾಪುರದ ಜನರು ಅವರನ್ನು ಹೇಗೆ ಸ್ವೀಕರಿಸಿದರು, ಅವ್ರಿಗೆ ಯಾವ ರೀತಿ ಸತ್ಕಾರವನ್ನು ಮಾಡಿದರು ಅಂತ ಒಂದು ಪ್ರಶ್ನೆ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಮೂಕ ಜಡ ವ್ಯಕ್ತಿಯಾಗಿ ಅವರು ಕಾಣಿಸ್ಕೊಳ್ತಾ ಇದ್ದರು. ಸೊ ಆ್ಯಕ್ಚುಲಿ ಒಬ್ಬ ಸಾಧು ಪುರುಷನನ್ನು ಅವರ ಲಕ್ಷಣಗಳಿಂದ ನಾವು ಪರಿಗಣಿಸಬಾರ್ದು. ಅವರು ಮಾತಾಡಿದಾಗ ರೈಟ್, ಯಾವಾಗ ಒಬ್ಬ ವ್ಯಕ್ತಿ ಮಾತಾಡ್ತಾನೋ ಆಗ ಅವನ ನಿಜವಾದ ಪರಿಚಯ ನಮಗೆ ಸಿಗುತ್ತೆ. ಜಸ್ಟ್ ಅವರನ್ನು ನೋಡಿ, ಕೆಲವರು ತುಂಬ ಸುಂದರವಾಗಿರ್ತಾರೆ, ಅದರ ಮಾತು ಒರಟಾಗಿರುತ್ತೆ. ಅವರು ತುಂಬ ಬುದ್ಧಿವಂತರ ಕಾಣ್ತಾರೆ, ಆದರೆ ಬುದ್ಧಿ ಇರಲಿಕ್ಕಿಲ್ಲ, ಶಾಸ್ತ್ರದ ಜ್ಞಾನ ಇರಲಿಕ್ಕಿಲ್ಲ. ಸೊ ಯಾವಾಗ ವ್ಯಕ್ತಿ ಮಾತಾಡ್ತಾನೋ ಆಗ ಅವರ ನಿಜವಾದ ಪರಿಚಯ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಅಂದರೆ, ಕಥಂ ವಾ ಪಾಂಡವೇಯಸ್ಯ ರಾಜರ್ಷಿರ್ ಮುನಿನಾ ಸಹ ಸಂವಾದ ಸಮಭೂತ್ ತಾತಃ ಯತ್ರೈಷಾ ಸಾತ್ವತಿ ಶ್ರುತಿ. ಸೊ ಈ ಪಾಂಡವೇಯ ಅಂದರೆ ಪರೀಕ್ಷಿತ ಮತ್ತು ಪರೀಕ್ಷಿತ ರಾಜ ಮತ್ತು ಈ ಮುನಿಯ ಒಂದು ಸಂಭಾಷಣೆ ಹೇಗೆ ಸಂಭವವಾಯಿತು? ಸಂವಾದ ಸಂಭೂತಾತ. ಸೊ ಇದೊಂದು ಪ್ರಶ್ನೆ ಅವರು ಕೇಳ್ತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಅಂದರೆ, ಇನ್ನೊಂದು ಆಶ್ಚರ್ಯಕರವಾದ ಘಟನೆ ಏನಂದರೆ, ಶುಕದೇವ್ ಗೋಸ್ವಾಮಿ ಯಾರ ಮನೆಯಲ್ಲೂ ಕೂಡ ಹೆಚ್ಚು ಕಾಲ ಇರ್ತಾ ಇರಲಿಲ್ಲ. ಸಹ ಗೋದಹನ ಮಾತ್ರಂ ಹಿ ಗೃಹೇಶು ಗೃಹಮೇದಿನ. ಅವರು ಕೇವಲ ಹಾಲು ಕರೆಯೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಸಮಯ ಮಾತ್ರ ಒಬ್ಬರ ಮನೆಯಲ್ಲಿ ಇರ್ತಾಯಿದ್ರು, 10 ನಿಮಿಷ ಮ್ಯಾಕ್ಸಿಮಮ್. ಆ ಹಾಲು ಕರೆದ ನಂತರ ಆ ಹಾಲನ್ನು ಕುಡಿದು ಅವರು ಬರ್ತಾಯಿದ್ರು. ಅವೇಕ್ಷತೆ ಮಹಾಭಾಗಸ್ ತೀರ್ಥಿ ಕುರುವಂ ತದಾಶ್ರಯಂ. ಅವರು ಹಾಲು ಕುಡಿಯೋದಕ್ಕೆ ಅಂತ ಹೋಗ್ತಾ ಇರಲಿಲ್ಲ. ಯಾಕೆ ಹೋಗ್ತಾಯಿದ್ರು? ತೀರ್ಥಿ ಕುರುವಂ ತದಾಶ್ರಯಂ. ಆ ಮನೆಯನ್ನು ತೀರ್ಥಗೊಳಿಸೋದಕ್ಕೆ, ಅಂದರೆ ಅಲ್ಲಿ ಆಶೀರ್ವದಿಸೋದಕ್ಕೆ ಅಲ್ಲಿ ಹೋಗ್ತಾಯಿದ್ರು. ಆ ಹಾಲು ಕರೆಯುವಷ್ಟು ಸಮಯದಲ್ಲಿ ಒಂದು ಹಿತವಚನಗಳನ್ನು ಹೇಳ್ತಾಯಿದ್ರು, ದೇವರ ನಾಮಸ್ಮರಣೆಯನ್ನು ಮಾಡಿ ಅಂತ ಹೇಳ್ತಾಯಿದ್ರು, ಭಾಗವತವನ್ನು ವಿಷಯವನ್ನು ಕೃಷ್ಣನ ಬಗ್ಗೆ ಹೇಳ್ತಾಯಿದ್ರು. ಈ ರೀತಿ ಸನ್ಯಾಸಿಗಳು ಇನ್ನೊಬ್ಬರ ಮನೆಗೆ ಯಾವುದೇ ಒಂದು ಸ್ವಾರ್ಥ ಭಾವನೆಯಿಂದ ಹೋಗುವುದಿಲ್ಲ, ಅವರು ಅವರ ಕಲ್ಯಾಣಕ್ಕೆ ಹೋಗ್ತಾರೆ. ಸೊ ವಿಶೇಷವಾಗಿ ಭಾರತದಲ್ಲಿ ಸನ್ಯಾಸಿಗಳು ಒಂದು ಭಿಕ್ಷೆ ಪಾತ್ರೆಯನ್ನು ತಗೊಂಡು ಮನೆಗೆ ಹೋಗ್ತಾಯಿದ್ರು. ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷೆ ಕೇಳ್ತಾಯಿದ್ರು. ಅವರು ಕೃಷ್ಣ ಅವರನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ, ಅದು ಭಿಕ್ಷೆ ಬೇಡುವ ಒಂದು ಅವಶ್ಯಕತೆ ಅವರಿಗಿಲ್ಲ. ಅವರೆಲ್ಲವನ್ನು ಬಿಟ್ಟಿದ್ದಾರೆ, ಕೃಷ್ಣ ಅವರನ್ನು ನೋಡ್ಕೊತಾನೆ. ಆದರೂ ಕೂಡ ಅವರು ಭಿಕ್ಷೆಗೆ ಹೋಗ್ತಾಯಿದ್ರು. ಯಾಕೆಂದರೆ 2 ಕಾರಣ ಆಗುತ್ತೆ. ಒಂದು, ಅವರು ಯಾಕೆಂದರೆ ಗೃಹಸ್ಥರು ಅಥವಾ ಗೃಹ ಮೇದಿಗಳು ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ವೋ ಅವರಿಗೆ ಗೃಹ ಮೇದಿ ಅಂತ ಕರೀತಾರೆ. ಯಾರು ಮನೇಲಿ ಇದ್ಕೊಂಡು ಅವರು ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಮಾಡ್ತಿದ್ರು ಅವರಿಗೆ ಗೃಹಸ್ಥ ಅಂತ ಕರೀತಾರೆ. ಗೃಹಸ್ಥರ ಮನೆಯಲ್ಲಿ ಕೃಷ್ಣ ಕೇಂದ್ರ ಬಿಂದುವಾಗಿರ್ತಾನೆ. ಗೃಹ ಮೇದಿಯರ ಮನೆಯಲ್ಲಿ ಇಂದ್ರ ತೃಪ್ತಿ ಕೇಂದ್ರವಾಗಿರುತ್ತೆ. ಅದಕ್ಕೆ ಟಿ ವಿ ಅಥವಾ ಇಂದ್ರ ತೃಪ್ತಿ ಎಲ್ಲ ವಸ್ತುಗಳವರ ಮನೆಯಲ್ಲಿ ಕೇಂದ್ರ ಬಿಂದುವಾಗಿರುತ್ತೆ. ಅಂಥವ್ರ ಮನೆಗೆ ಹೋದಾಗ ಅಲ್ಲಿ ಅವರಿಗೆ ಒಂದು ಹಿತವಚನಗಳನ್ನು ಹೇಳ್ತಾರೆ, ಶಾಸ್ತ್ರವನ್ನು ಸ್ವಲ್ಪ ವಿಚಾರವನ್ನು ಹೇಳ್ತಾರೆ, ಕೃಷ್ಣನ ನಾಮವನ್ನು ಹೇಳ್ತಾರೆ. ಅದರಿಂದ ಅವರಿಗೆ ಲಾಭ ಆಗುತ್ತೆ. ಆಗ ಆ ಜನರು ಏನಾದರೂ ಒಂದು ಧಾನ್ಯವನ್ನು ಅಥವಾ ಕೆಲವು ದುಡ್ಡನ್ನು ಕೊಟ್ಟರೆ ಅದನ್ನು ಅವರು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ತಮ್ಮ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಅವರು ಭಿಕ್ಷೆ ಬೇಡೋದಿಲ್ಲ. ರೈಟ್. ಸೊ ಇದು ತತ್ವ. ಸೊ ತೀರ್ಥಿ ಕುರುವಂಸ್ ತದಾಶ್ರಯಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಭಿಮನ್ಯು ಸುತಂ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿನಃ.
ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಭಾಗವತೋತ್ತಮ, ಅವನು ಕೂಡ ಭಕ್ತರಲ್ಲಿ ಶ್ರೇಷ್ಠನಾದವನು. ತಸ್ಯ ಜನ್ಮ ಮಹಾಶ್ಚರ್ಯಂ, ಜನ್ಮ ಮಹಾ ಆಶ್ಚರ್ಯಕರವಾದದ್ದು. ಕರ್ಮಾಣೀಚ ಗೃಣೀಹಿನಃ, ಅವರ ಜನ್ಮ ಆಶ್ಚರ್ಯಕರವಾಗಿತ್ತು, ಅವರ ಕರ್ಮ ಕೂಡ ಆಶ್ಚರ್ಯಕರವಾಗಿತ್ತು. ಅದರ ಬಗ್ಗೆ ಕೇಳೋದಕ್ಕೆ ಇಚ್ಛೆ ಆಗ್ತದೆ, ದಯವಿಟ್ಟು ಹೇಳಿ ಅಂತ. ಪರೀಕ್ಷಿತನ ಜನ್ಮ ಯಾಕೆ ಆಶ್ಚರ್ಯಕರವಾಗಿತ್ತು? ಯಾಕೆಂದರೆ ಸ್ವಯಂ ವಿಷ್ಣು ಬಂದು, ಕೃಷ್ಣನೇ ಬಂದು ಪರೀಕ್ಷಿತನನ್ನು ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡ್ತಾನೆ. ರೈಟ್, ಅದಕ್ಕೆ ಮಹಾಶ್ಚರ್ಯ. ಭಗವಂತ ಬಂದು ರಕ್ಷಣೆ ಮಾಡ್ತಾನೆ ಅಂದರೆ ಅವನು ಸಾಧಾರಣ ವ್ಯಕ್ತಿಯಲ್ಲ. ಅದಕ್ಕೆ ಪರೀಕ್ಷಿತನಿಗೆ ಇನ್ನೊಂದು ಹೆಸರು ಬಂತು, ವಿಷ್ಣು ರಾಟ್. ವಿಷ್ಣು ಸ್ವಯಂ ಅವರ ರಕ್ಷಣೆಯನ್ನು ಮಾಡಿದ, ಅದಕ್ಕೆ ವಿಷ್ಣು ರಾಟ್ ಅಂತ ಅವರಿಗೆ ಹೆಸರು ಬರುತ್ತೆ. ಸೊ ಅವ್ರ ಬಗ್ಗೆ ಕೇಳಬೇಕು ಅಂತ ಇಚ್ಛೆ ಆಗುತ್ತೆ. ಅವರ ಕರ್ಮ ಕೂಡ ಆಶ್ಚರ್ಯಕರವಾಗುತ್ತೆ. ಯಾಕೆಂದರೆ ಅವರು ಕಲಿಯನ್ನು ನಿಗ್ರಹಿಸ್ತಾರೆ. ಕಲಿಪುರುಷ ತುಂಬ ಶಕ್ತಿವಂತ. ಕಲಿಯುಗ ಪ್ರಾರಂಭವಾಗಿತ್ತು, ಕೃಷ್ಣ ಸ್ವಧಾಮಕ್ಕೆ ಹೋದ ನಂತರ ಕಲಿಯುಗ ಪ್ರಾರಂಭವಾಯಿತು. ಆದರೆ ಆ ಕಲಿಯುಗದ ಪ್ರಭಾವ ಕಲಿಯುಗ ತನ್ನ ಪ್ರಭಾವವನ್ನು ಹರಡಿಸೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಪರೀಕ್ಷಿತ ಮಹಾರಾಜ ರಾಜನಾಗಿದ್ದ. ಸೊ ಪರೀಕ್ಷಿತ ಮಹಾರಾಜನ ಕಾಲದಲ್ಲಿ ಕಲಿ ಒಂದು ಹಸು ಮತ್ತು ಎತ್ತನ್ನು ಹೊಡಿತಾ ಇದ್ದ. ಆ ದೃಷ್ಟವನ್ನು ನೋಡಿ ಪರೀಕ್ಷಿತನಿಗೆ ತುಂಬ ಸಿಟ್ಟು ಬಂತು. ಅವನು ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟ, ಆದರೆ ಕಲಿ ಶರಣಾಗಿಬಿಟ್ಟ. ಯಾಕೆಂದರೆ ಕಲಿಗೂ ಕೂಡ ಗೊತ್ತಿತ್ತು ಪರೀಕ್ಷಿತ್ ಮಹಾರಾಜನ ಶಕ್ತಿ ಅಪಾರವಾಗಿದೆ ಅಂತ. ಸೊ ಅವನಿಗೆ ಶರಣಾಗಿಬಿಟ್ರು. ಸೊ ಈ ರೀತಿ ಕಲಿಯನ್ನು ನಿಗ್ರಹ ಮಾಡುವಷ್ಟು ಶಕ್ತಿ ಪರೀಕ್ಷಿತನಲ್ಲಿತ್ತು. ಕೃಷ್ಣ ಇರಬೇಕಾದ್ರೆ ಕಲಿ ಏನು ಮಾಡೋಕ್ಕಾಗಲಿಲ್ಲ. ಆದರೆ ಕೃಷ್ಣ ಹೋದ ನಂತರ ಕೂಡ ಕಲಿ ಏನು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಪರೀಕ್ಷಿತ ಅಲ್ಲಿದ್ದ. ಪರೀಕ್ಷಿತ ಹೋದ ನಂತರ ಕಲಿಯ ಪ್ರಭಾವ ಇನ್ನೂ ಹೆಚ್ಚು ಹರಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಅವರ ಪ್ರಭುಪಾದರು ಹೇಳ್ತಾರೆ, ಪರೀಕ್ಷಿತನ ಕಾಲದಲ್ಲಿ ಯಾರೂ ಗೋಹತ್ಯೆ ಮಾಡ್ತಾ ಇರಲಿಲ್ಲ. ಆದರೆ ಈ ಕಲಿಯುಗದಲ್ಲಿ ಎಷ್ಟೊಂದು ಗೋಹತ್ಯೆ ನಡೀತಾ ಇದೆ. ರೈಟ್. ಸೊ ಹಸುಗಳನ್ನು ಕೊಂದರೆ ಅದು ಮಾನವ ಕುಲದ ವಿನಾಶಕ್ಕೆ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಮಾನವ ಕುಲ ಹಸುಗಳಿಂದ ತುಂಬ ಕನೆಕ್ಷನ್ ಇದೆ. ಯಾಕೆಂದರೆ ಹಸುಗಳ ಹಾಲನ್ನು ಮನುಷ್ಯ ಕುಡಿತಾನೆ, ಆಗ ಸತ್ವಗುಣ ಹೆಚ್ಚುತ್ತೆ. ಸತ್ವಗುಣ ಹೆಚ್ಚಿದಾಗ ಶಾಸ್ತ್ರ ಅರ್ಥ ಆಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ಹಸುವನ್ನು ಕೊಂದರೆ ಅದು ನಮ್ಮ ತಾಯಿಯನ್ನು ಕೊಂದ ಹಾಗೆ, ಮತ್ತು ಒಂದು ಎತ್ತನ್ನು ಕೊಂದರೆ ಅದು ನಮ್ಮ ತಂದೆಯನ್ನು ಕೊಂದ ಹಾಗೆ. ಯಾಕೆಂದರೆ ತಾಯಿ ಹಾಲು ಕೊಡ್ತಾಳೆ, ತಂದೆ ಮನೆಯಲ್ಲಿ ಧಾನ್ಯವನ್ನು ತೊಗೊಂಡ್ಬರ್ತಾನೆ. ಸೊ ಅದೇ ರೀತಿ ಎತ್ತು ಹೊಲದಲ್ಲಿ ಕೆಲಸ ಮಾಡಿ ನಮಗೆ ಧಾನ್ಯವನ್ನು ಕೊಡುತ್ತೆ. ಅದಕ್ಕೆ ಈ ತಂದೆ ತಾಯಿಯನ್ನು ಕೊಲ್ಲೋದಕ್ಕೆ ಸಮಾನ ಅಂತ ಇಲ್ಲಿ ಗೋಹತ್ಯೆಗೆ ಹೋಲಿಸಿದ್ದಾರೆ. ಸೊ ಆ ಮಹಾಪಾಪವನ್ನು ತಪ್ಪಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಸಸಾಮ್ರಾಟ್ ಕಸ್ಯ ವಾ ಹೇತೋ ಪಾಂಡೂನಾಂ ಮಾನವರ್ಧನಃ ಪ್ರಾಯೋಪವಿಷ್ಟ ಗಂಗಾಯಾಂ ಅನಾದೃತ್ಯಾಧಿರಾಟ್ ಶ್ರಿಯಂ. ಅವನು ಸಾಮ್ರಾಟ್, ಮತ್ತು ಅವರು ಪಾಂಡು ಕುಲದ ಮಾನವನ್ನು ವರ್ಧನೆ ಮಾಡ್ತಾಯಿದ್ರು. ಅವರು ಗಂಗಾ ನದಿಯ ತಟದಲ್ಲಿ ಕೂತ್ಕೊಂಡು ಯಾಕೆ ಅವರು ತಮ್ಮ ಶರೀರವನ್ನು ಬಿಡೋಕ್ಕೆ ನಿಶ್ಚಯ ಮಾಡಿದ್ರು ಅಂತ ಒಂದು ಪ್ರಶ್ನೆ. ರೈಟ್. ಪ್ರಾಯೋಪವಿಷ್ಟ ಗಂಗಾಯಾಮ್ ಅನಾದೃತ್ಯ ಅಧಿರಾಟ್ ಶ್ರಿಯಂ, ತನ್ನ ಎಲ್ಲ ಸಂಪತ್ತನ್ನು ಬಿಟ್ಟು ಯಾಕೆ ಕೂತ್ಕೊಂಡ್ರು ಅಂತ ಒಂದು ಪ್ರಶ್ನೆ ಇಲ್ಲಿ. ಪರೀಕ್ಷಿತನ ಜನನ ಮತ್ತು ಅದ್ಭುತ ಚಟುವಟಿಕೆಗಳು. ಸೊ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಗರ್ಭದಲ್ಲಿ ವಿಷ್ಣು ಬಂದು ಅವರಿಗೆ ಒಂದು ರಕ್ಷಣೆ ಕೊಡ್ತಾ ಇದ್ದಾನೆ. ನಂತರ ಕಲಿಯ ನಿಗ್ರಹವನ್ನು ಮಾಡ್ತಾನೆ. ನಂತರ ಪರೀಕ್ಷಿತನಿಗೆ ಶಾಪ ಸಿಗುತ್ತೆ. ಶಾಪ ಯಾಕೆ ಸಿಕ್ತು? ಶೃಂಗಿ ಋಷಿಯಿಂದ. ಸೊ ಅದರ ಬಗ್ಗೆ ನಾವು ನೋಡೋಣ, ಅಂತಿಮ ಭಾಗದಲ್ಲಿ ಬರುತ್ತೆ. ಭಾಗವತದ ಪ್ರಥಮ ಸ್ಕಂದದ ಅಂತಿಮ ಭಾಗದಲ್ಲಿ ಈ ಶಾಪದ ವಿವರಣೆ ಬರುತ್ತೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯೇ ಉತ್ತಮ ಶ್ಲೋಕ ಪರಾಯಣಾ ಜನಾಃ ಜೀವಂತಿ ನಾತ್ಮಾರ್ಥಮಸೌ ಪರಾಶ್ರಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಸೊ ಉತ್ತಮ ಶ್ಲೋಕ ಪರಾಯಣ ಜನಾಃ, ಪರೀಕ್ಷಿತ್ನಂತಹ ಭಕ್ತರು ಉತ್ತಮ ಶ್ಲೋಕ ಪರಾಯಣರಾಗಿದ್ದರು. ಅಂದರೆ ಕೃಷ್ಣನ ಭಕ್ತರು, ಕೃಷ್ಣನಿಗೆ ಶರಣಾದವರು. ಶಿವಾಯ ಲೋಕಸ್ಯ, ಅವರು ಲೋಕಕ್ಕೆ ಹಿತಕ್ಕೋಸ್ಕರ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಭವಾಯ ಭೂತಯೇ, ಮತ್ತು ಎಲ್ಲ ಜನರ
ಒಂದು ಕಲ್ಯಾಣಕ್ಕಾಗಿ, ಅವರ ರಕ್ಷಣೆಗಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಪರಾಶ್ರಯಂ, ಅವರು ಎಲ್ಲ ಜನರಿಗೆ ಆಶ್ರಯವನ್ನು ಕೊಡ್ತಾಯಿದ್ರು. ಅವರ ಒಂದು ಶರೀರ, ಅವರ ಒಂದು ಜೀವನ ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾಯಿತ್ತು. ಇಷ್ಟೆಲ್ಲ ಸೇವೆಯನ್ನು ಮಾಡ್ತಾಯಿದ್ರು. ಆದರೂ ಕೂಡ ಪರಾಶ್ರಯಂ ಮೊಮೋಚ ನಿರ್ವೇದ ಕುತಃ ಕಲೇವರಂ, ಅವರ ಒಂದು ಶರೀರ ಎಲ್ಲರಿಗೂ ಆಶ್ರಯವಾಗಿತ್ತು. ಆದರೂ ಕೂಡ ಅವರು ಯಾಕೆ ತಮ್ಮ ಶರೀರವನ್ನು ತ್ಯಜಿಸೋದಕ್ಕೆ ಅವರು ಗಂಗಾ ನದಿಯ ತಟದಲ್ಲಿ ಕೂತ್ಕೊಂಡ್ರು ಅಂತ ಒಂದು ಪ್ರಶ್ನೆ. ತುಂಬ ಮುಖ್ಯವಾದ ಪ್ರಶ್ನೆ ಇದು. ಯಾಕೆಂದರೆ ರಾಜ ಇಷ್ಟೊಂದು ಸೇವೆ ಮಾಡ್ತಾ ಇದ್ದ, ಕಲಿಯ ನಿಗ್ರಹ ಮಾಡ್ದ, ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದ, ಪಾಲಿಸ್ತಾ ಇದ್ದ. ಆದರೆ ಯಾಕೆ ತನ್ನ ಶರೀರವನ್ನು ಬಿಟ್ಟ ಅಂತ ಒಂದು ಪ್ರಶ್ನೆ ಬರ್ಬೋದು. ಸೊ ಇದಕ್ಕೆ ಉತ್ತರ ಏನಂದರೆ ಮುಂದೆ ಬರುತ್ತೆ ಅದು. ಸೊ ಆ್ಯಕ್ಚುಲಿ ಪರೀಕ್ಷಿತ್ ಮಹಾರಾಜನ ಜೀವನ ಅದ್ಭುತವಾಗಿತ್ತು. ಆದರೆ ಮುಂದಿನ ಪೀಳಿಗೆಗಳಿಗೆ ಶ್ರೀಮದ್ ಭಾಗವತವನ್ನು ಒದಗಿಸಿಕೊಡೋದಕ್ಕೆ ಪರೀಕ್ಷಿತ್ ಮಹಾರಾಜರು ಈ ಲೀಲೆಯನ್ನು ಮಾಡ್ತಾರೆ. ಅವರು ಶಾಪವನ್ನು ಪ್ರತ್ಯುತ್ತರ ಕೊಡುವಂಥ ಶಕ್ತಿ ಇತ್ತು ಅವರಿಗೆ, ರೈಟ್. ಆದರೆ ಅವರು ಶಾಪವನ್ನು ಸ್ವೀಕರಿಸ್ತಾರೆ. ಆಗ ಗಂಗಾ ನದಿಯ ತಟದಲ್ಲಿ ಬಂದು ಅವರು ಕೂತ್ಕೋತಾರೆ. ಋಷಿಮುನಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಈಗ ನನಗೆ ಕೇವಲ 7 ದಿನ ಸಮಯ ಇದೆ, ಈ 7 ದಿನದಲ್ಲಿ ನಾನು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಶುಕದೇವ ಗೋಸ್ವಾಮಿಯವರ ಆಗಮನ ಆಗುತ್ತೆ. ಆಗ ಅವರು ಉತ್ತರವನ್ನು ಕೊಡ್ತಾರೆ, ನೀವು ಶ್ರೀಮದ್ ಭಾಗವತವನ್ನು ಕೇಳು ಅಂತ. ಕೃಷ್ಣನ ಬಗ್ಗೆ ಕೇಳಿ, ಆ ಕೃಷ್ಣ ಬಗ್ಗೆ ಕೇಳ್ತಾ ನೀನು ಕೃಷ್ಣಮಯವಾಗ್ತೀಯ, ಆಗ ನೀನು ಕೃಷ್ಣ ಲೋಕಕ್ಕೆ ಹೋಗಬಹುದು, ಅದೇ ಜೀವನದ ಗುರಿ ಅಂತ ಹೇಳ್ತಾರೆ. ಸೊ ಭಾಗವತವನ್ನು ನಮಗೆಲ್ಲ ಕೊಡೋದಕ್ಕೆ ಪರೀಕ್ಷಿತ್ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಬಿಟ್ಟು ಸಾಯೋದಕ್ಕೆ ಸಿದ್ಧರಾಗ್ತಾರೆ, ತಮ್ಮ ಶರೀರವನ್ನು ತ್ಯಜಿಸೋದಕ್ಕೆ ಸಿದ್ಧವಾಗ್ತಾರೆ. ಅದೇ ಉತ್ತರ. ಪರೀಕ್ಷಿತ್ ಮಹಾರಾಜರು ಈ ಕಾರ್ಯವನ್ನು ಮಾಡದೇ ಹೋಗಿದ್ರೆ ನಮಗೆ ಈಗ ಭಾಗವತ ಓದುವ ಅಥವಾ ತಿಳಿಯುವ, ಅಧ್ಯಯನ ಮಾಡುವ ಅವಕಾಶ ಸಿಗ್ತಾ ಇರಲಿಲ್ಲ, ರೈಟ್. ಸೊ ಪರೀಕ್ಷಿತ್ ಮಹಾರಾಜರು ಮಾಡಿರೋಂಥ ತ್ಯಾಗ ನಮಗೋಸ್ಕರ, ನಾವೆಲ್ಲರೂ ಭಾಗವತವನ್ನು ಕೇಳಲಿ ಅಂತ ಅವರು ತ್ಯಾಗವನ್ನು ಮಾಡಿದರು. ತತ್ಸರ್ವಂ ನ ಸಮಾಚಕ್ಷ್ವ ಪೃಷ್ಟೋ ಯದ್ಯಹ ಕಿಂಚನ ಮನ್ಯತ್ವಾಂ ವಿಷಯೇ ವಾಚಾಂ ಸ್ನಾತಂ ಮನ್ಯತ್ರ ಛಂದಸಾತ್. ಸೊ ನೀವು ಎಲ್ಲ ವಿಷಯಗಳಲ್ಲಿ ನಿಪುಣರಾಗಿದ್ದೀರಾ. ತತ್ಸರ್ವಂ ನಃ ಸಮಾಚಕ್ಷ್ವ ಪೃಷ್ಟೋ ಯದ್ಯಹ ಕಿಂಚನ, ಎಲ್ಲ ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ, ಅದಕ್ಕೆ ಆ ವಿಷಯಗಳನ್ನು ನಮಗೆ ನೀವು ಹೇಳಿ, ತುಂಬ ಸ್ಪಷ್ಟವಾಗಿ ಹೇಳಿ ಅಂತ ಒಂದು ನಿವೇದನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಸೂತ ಗೋಸ್ವಾಮಿಯರು ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡೋದಕ್ಕೆ ಅವರು ಸಿದ್ಧರಾಗ್ತಾರೆ. ಸೊ ಇನ್ನೊಂದು ವಿಷಯ ಏನಂದರೆ, ಎಕ್ಸೆಪ್ಟ್ ಸಮ್ ಪೋರ್ಷನ್ಸ್ ಆಫ್ ದ ವೇದಾಸ್, ಕೆಲವು ವಿಷಯಗಳನ್ನು ಹೊರತಾಗಿ ನಿಮಗೆ ಎಲ್ಲ ಮುಖ್ಯ ವಿಷಯಗಳು ಗೊತ್ತಿದೆ. ಸೊ ಗುರುಗಳಂದರೆ ಅವರು ಎಲ್ಲ ವೇದಗಳನ್ನು ಅವರು ಓದಿರಬೇಕು ಅಂತಲ್ಲ, ಆದರೆ ವೇದಗಳ ಮುಖ್ಯ ಒಂದು ಸಾರ ಏನಿದೆ ಅದನ್ನು ಅವರು ತಿಳ್ಕೊಂಡಿರಬೇಕು. ಅವರು ಎಲ್ಲ ಶ್ಲೋಕಗಳನ್ನು ತಮ್ಮ ತಲೆಯಿಂದ ಹೇಳೋದಕ್ಕೆ ಸಾಮರ್ಥ್ಯ ಹೊಂದಿರಬೇಕು ಇಲ್ಲ. ಎಲ್ಲ ಭಗವದ್ಗೀತೆ 700 ಶ್ಲೋಕಗಳನ್ನು ಬಾಯ್ಪಾಠ ಮಾಡಿರಬೇಕು ಇಲ್ಲ. ಅದು ಗುರುಗಳ ಅರ್ಹತೆ ಅಲ್ಲ. ಗುರುಗಳು ಅಂದರೆ ಅವರು ವೇದಗಳ ಸಾರವನ್ನು ಅರಿತುಕೊಂಡು ತುಂಬ ಚೆನ್ನಾಗಿ ಅರ್ಥ ಆಗುವ ಹಾಗೆ ಭಕ್ತರಿಗೆ ಹೇಳೋದು ಸಾಮರ್ಥ್ಯ ಹೊಂದಿರಬೇಕು. ಮತ್ತು ಅವರು ಕೃಷ್ಣ ಭಕ್ತರಾಗಿರಬೇಕು, ಕೃಷ್ಣನ ಸಂಪರ್ಕ ಅವರಿಗೆ ಇರಬೇಕು. ಆಗ ಮಾತ್ರ ಅವರು ಗುರುಗಳಾಗ್ತಾರೆ. ಏಯ್ ಕೃಷ್ಣ ತತ್ವವೆತ್ತ ಸೇಯಿ ಗುರು ಹೈ, ಯಾರಿಗೆ ಕೃಷ್ಣ ತತ್ವ ತಿಳಿದಿದೆಯೋ ಅವರೇ ಗುರು ಆಗ್ತಾರೆ. ಅದು ಅವರು ಗುರು. ಅಂಥ ಗುರುಗಳ ಹತ್ರ ಹೋಗಿ ನಾವು ನಮ್ಮ ಜ್ಞಾನವನ್ನು ಪಡೆಯಬೇಕು, ರೈಟ್. ಸೊ ಅದೇ ಇಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲೂ ಕೂಡ ವಿವರವಾಗಿ ಹೇಳ್ತಾ ಇದ್ದಾರೆ. ಸೊ ಪರಿವ್ರಜಕಾಚಾರ್ಯರು ಪ್ರಚಾರಕರಾಗಬೇಕು, ಪ್ರಚಾರವನ್ನು ಮಾಡಬೇಕು. ವಿಶೇಷವಾಗಿ ಸನ್ಯಾಸಿಯರು ಪ್ರಚಾರವನ್ನು ಮಾಡಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತು ಭಾಗವತವನ್ನು ಹೇಳಬೇಕಾದ್ರೆ ನಾವು ಒಂದು ಗಿಳಿಯ ಥರ ಹೇಳಬಾರ್ದು. ಸೊ ಗಿಳಿ ಏನು ಮಾಡುತ್ತೆ, ಕೆಲವೊಮ್ಮೆ ಅದು ಕೂಡ ಮಂತ್ರ ಉಚ್ಚಾರಣೆ ಮಾಡ್ತೇವೆ, ರಾಮ ರಾಮ ಕೃಷ್ಣ ಕೃಷ್ಣ. ಅದು ಕೂಡ ಶ್ಲೋಕವನ್ನು ಕೂಡ ಹೇಳುತ್ತೆ ಕೆಲವು ಗಿಳಿಗಳಿಗೆ, ಅದಕ್ಕೆ ಕಲಿಸ್ಬೋದು ಶ್ಲೋಕಗಳನ್ನು. ಆದರೆ ಅದು ಉಚ್ಚಾರಣೆ ಮಾಡ್ತಾ ಇದೆ, ಆದರೆ ಅದರ ಅರ್ಥ ಗೊತ್ತಿಲ್ಲ ಅದಕ್ಕೆ.
ಅದಕ್ಕೆ ಭಾಗವತವನ್ನು ಹೇಳಬೇಕಾದ್ರೆ, ವೇದಗಳನ್ನು ಪ್ರಚಾರ ಮಾಡಬೇಕಾದ್ರೆ ನಾವು ಗಿಳಿಯ ಥರ ಹೇಳಬಾರ್ದು. ರಿಯಲೈಸೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪ್ಯಾರಟ್ ಲೈಕ್ ಚಾಂಟಿಂಗ್. ನಾವು ಅದನ್ನು ಅರ್ಥ ಮಾಡಿಕೊಂಡು ಸಾಕ್ಷಾತ್ಕಾರವನ್ನು ಪಡೆದು ಆಗ ಹೇಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಸೂತ ಗೋಸ್ವಾಮಿಯು ಕೂಡ ಮುಖ್ಯವಾದ ವಿಷಯಗಳೆಲ್ಲ ಗೊತ್ತಿತ್ತು, ಅಂದರೆ ಕೆಲವು ವಿಷಯಗಳು ಹೊರತಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ 14ನೇ ಶ್ಲೋಕ ಸೂತ ಗೋಸ್ವಾಮಿ ಉತ್ತರವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ್ವಾಪಾರೆ ಸಮನುಪ್ರಾಪ್ತೆ ತೃತೀಯ ಯುಗ ಪರ್ಯಯೇ ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲೆಯ ಹರೇ. ಸೊ ಅವರು ಪರಾಶರ ಮುನಿ ಮತ್ತು ಸತ್ಯವತಿ ಇವರ ಮಗನಾಗಿ ಅವರು ಹುಡ್ತಾರೆ. ಯಾವಾಗ? ದ್ವಾಪಾರೆ ಸಂಪ್ರವೃತ್ತೆ, ದ್ವಾಪಾರದ ಅಂತ್ಯಭಾಗದಲ್ಲಿ ಅವರು ಹುಡ್ತಾರೆ. ಸ ಕದಾಚಿತ್ ಸರಸ್ವತ್ಯ ಉಪಸ್ಪೃಶ್ಯ ಜಲಂ ಶುಚಿ ವಿವಿಕ್ತ ಏಕ ಆಸೀನ ಉದಿತೆ ರವಿಮಂಡಲೆ. ಒಂದು ದಿನ ಅವರು ಸರಸ್ವತಿ ನದಿಯ ತಟದಲ್ಲಿ ಅವರ ಆಶ್ರಮವಿತ್ತು. ಅಲ್ಲಿ ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಶುಚಿಗೊಳಿಸಿ ಅವರು ವಿವಿಕ್ತ ಏಕ ಆಸೀನ, ಒಂದು ವಿವಿಕ್ತ ಅಂದರೆ ಒಂದು ಏಕಾಂತ ಸ್ಥಳದಲ್ಲಿ ಅವರು ಕೂತ್ಕೊಂಡಿದ್ದರು. ಉದಿತೆ ರವಿಮಂಡಲಿ, ಸೂರ್ಯೋದಯದ ಸಮಯದಲ್ಲಿ. ಆ್ಯಕ್ಚುಲಿ ವ್ಯಾಸದೇವರು ಅವರು ಹುಟ್ಟಿದ ತಕ್ಷಣ ಅವರು ಸತ್ಯವತಿಗೆ ಹೇಳ್ತಾರೆ, ಅವರು ಕೂಡ ಹುಟ್ಟಿದಾಗ ಅವರು ಒಂದು ದ್ವೀಪದಲ್ಲಿ ಹುಟ್ಟಿದ್ರು. ಅದಕ್ಕೆ ಅವರಿಗೆ ದ್ವೈಪಾಯನ ಅಂತ ಕರೀತಾರೆ. ಅವರು ಸಾಕ್ಷಾತ್ ಕೃಷ್ಣನೇ, ಅದಕ್ಕೆ ಅವರಿಗೆ ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಸಂಪೂರ್ಣ ಹೆಸರು. ವ್ಯಾಸ ಅಂತ ಯಾಕೆ ಬಂತು ಹೆಸರು? ವ್ಯಾಸ ಯಾಕೆಂದರೆ ಅವರು ವೇದಗಳನ್ನು ಅವರು ವಿಂಗಡಿಸ್ತಾರೆ, ವಿಭಜನೆ ಮಾಡ್ತಾರೆ. ಅದಕ್ಕೆ ಅವರಿಗೆ ವ್ಯಾಸ. ಹಿ ಎಡಿಟ್ಸ್ ದ ವೇದಾಸ್, ಎಡಿಟರ್ಗೆ ವ್ಯಾಸ ಅಂತ ಕರೀತಾರೆ. ಸೊ ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಅವರು ಸಂಪೂರ್ಣ ಹೆಸರು. ಅವರು ಹುಟ್ಟಿದಾಗ ಅವರ ತಾಯಿಗೆ ಹೇಳ್ತಾರೆ, ನಾನು ತಪಸ್ಸು ಮಾಡೋದಕ್ಕೆ ಹಿಮಾಲಯಕ್ಕೆ ಹೋಗ್ತೀನಿ, ಬದ್ರಿಕಾಶ್ರಮಕ್ಕೆ ಹೋಗ್ತೀನಿ. ಸೊ ಅಲ್ಲಿ ನಾನು ವಾಸ ಮಾಡ್ತೀನಿ, ನಿಮಗೆ ಯಾವಾಗಾದರೂ ನನ್ನ ಅವಶ್ಯಕತೆ ಬಂದಾಗ ನನ್ನನ್ನು ಸ್ಮರಿಸಿ ನಾನು ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಸೊ ವ್ಯಾಸದೇವರು ಅಲ್ಲಿ ಸರಸ್ವತಿ ನದ ತಟದಲ್ಲಿ ಬದ್ರಿಕಾಶ್ರಮದಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಈಗ ಪರಾವರಜ್ಞಾಸ ಋಷಿ ಕಾಲೇನಾವ್ಯಕ್ತರಂ ಹಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೇ. ಅವರು ಈ ಭವಿಷ್ಯವನ್ನು ನೋಡ್ತಾರೆ ತಮ್ಮ ದಿವ್ಯ ದೃಷ್ಟಿಯಿಂದ. ಕಾಲೇನ ಅವ್ಯಕ್ತರಂ ಹಸ, ಈ ಕಾಲದ ಪ್ರಭಾವವನ್ನು ಅವರು ನೋಡ್ತಾರೆ. ಯುಗಧರ್ಮ ವ್ಯತಿಕರಂ, ಈ ಯುಗಧರ್ಮ ಏನಿದೆ ಅಂತ ಅವರಿಗೆ ತಿಳಿದಿತ್ತು. ಸೊ ಕಲಿಯುಗದ ಯುಗಧರ್ಮ ನಾಮ ಸಂಕೀರ್ತನೆ ಮತ್ತು ಶ್ರೀಮದ್ ಭಾಗವತದ ಶ್ರವಣ, ಸೊ ಅದು ಅವರಿಗೆ ತಿಳಿದಿತ್ತು. ಅದಕ್ಕೆ ಮುಂದಿನ ಯುಗದಲ್ಲಿ ಬರುವಂತಹ ಜನರಿಗೋಸ್ಕರ ಅವರು ಚಿಂತನೆಯನ್ನು ಮಾಡ್ತಾಯಿದ್ರು. ಯಾಕೆ ಅಂದರೆ ಕಲಿಯುಗದ ಪ್ರಾಣಿಗಳು, ಜೀವಿಗಳು ತುಂಬ ವಿಶೇಷವಾಗಿದ್ದಾರೆ. ಈಗ ಮುಂದಿನ ಶ್ಲೋಕದಲ್ಲಿ ಕಲಿಯುಗದ ಜೀವಿಗಳ ಒಂದು ಪರಿಚಯವನ್ನು ಕೊಡ್ತಾರೆ ನೋಡಿ. ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ತತ್ಕೃತಂ ಅಶ್ರದ್ಧಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್ ಹೃಸಿತಾಯುಷಃ. ಸೊ ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ, ಎಲ್ಲ ಭೌತಿಕ ಪದಾರ್ಥಗಳು ಅವರ ಪದಾರ್ಥಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಈ ಕಲಿಯುಗದಲ್ಲಿ ಭೌತಿಕ ಪದಾರ್ಥಗಳಲ್ಲಿ ಕೂಡ ಶಕ್ತಿ ಇಲ್ಲ. ಅಂದರೆ ಈಗ ತರಕಾರಿಯಲ್ಲಿ ಕೂಡ ಶಕ್ತಿ ಇಲ್ಲ, ಅನ್ನದಲ್ಲಿ ಅಥವಾ ಧಾನ್ಯಗಳಲ್ಲಿ ಕೂಡ ಶಕ್ತಿ ಇಲ್ಲ. ಯಾಕಂದರೆ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ. ಮೇಲೆ ಕೆಮಿಕಲ್ ಹೊಡಿತಾರೆ ಮತ್ತು ಬುಡದಲ್ಲಿ ಫರ್ಟಿಲೈಸರ್ ಹಾಕ್ತಾರೆ, ರಸಾಯನಗಳನ್ನು ಹಾಕ್ತಾರೆ. ಈ ರಸಾಯನದಿಂದ ಬೆಳೆದಿರುವಂತಹ ಅನ್ನ ಅಥವಾ ತರಕಾರಿಗಳಲ್ಲಿ ಶಕ್ತಿ ಇರೋದಿಲ್ಲ. ಅದನ್ನು ತಿಂದರೂ ಕೂಡ, ಎಷ್ಟೇ ತಿಂದರೂ ಕೂಡ ಶರೀರದಲ್ಲಿ ಶಕ್ತಿ ಬರೋದಿಲ್ಲ ಅಂತ, ರೈಟ್? ಸೊ ಶಕ್ತಿ ಹ್ರಾಸಂ. ವಾಯು ಕೂಡ ಪರಿಶುದ್ಧವಾಗಿಲ್ಲ, ನೀರು ಕೂಡ. ಹಿಂದಿನ ಕಾಲದಲ್ಲಿ ಜನರು ನದಿಯಲ್ಲಿ ಹೋಗಿ ನದಿಯಿಂದ ನೀರು ಕುಡಿತಾ ಇದ್ರು. ಈಗ ನದಿಯನ್ನು ನೀರು ಕುಡೋದಕ್ಕೆ ಸಂಕೋಚ ಪಡ್ತಾರೆ. ಫಿಲ್ಟರ್ಡ್ ವಾಟರ್, ಅದು ರಿವರ್ಸ್ ಆಸ್ಮೋಸಿಸ್ ಫಿಲ್ಟರ್ಡ್ ವಾಟರ್, ಅದನ್ನು ಕುಡಿತಾರೆ ಜನ. ಯಾಕಂದರೆ ನೀರು ಶುದ್ಧವಾಗಿಲ್ಲ, ವಾಯು ಶುದ್ಧವಾಗಿಲ್ಲ, ಭೂಮಿ ಶುದ್ಧವಾಗಿಲ್ಲ, ಎಷ್ಟೊಂದು ಪ್ಲಾಸ್ಟಿಕ್ ಪ್ರದೂಷಣೆ ನಡೀತಾ ಇದೆ. ಸೊ ಈ ರೀತಿ ಎಲ್ಲ ಭೌತಿಕ
ಮ್ಯಾಟರ್ ಕೂಡ ಅದು ಶಕ್ತಿ ಹ್ರಾಸವಾಗ್ತಾ ಇದೆ. ಅಶ್ರದ್ಧಾನ, ಜನರಿಗೆ ಭಗವಂತನಲ್ಲಿ ಶ್ರದ್ಧೆ ಇಲ್ಲ. ನಿಸ್ಸತ್ವಾನ್, ಸತ್ವಗುಣ ಜನರಲ್ಲಿ ಇಲ್ಲ. ಸತ್ವಗುಣದ ಪರಿಚಯ ಏನಂದರೆ ಸುಖಂ ಮತ್ತು ಜ್ಞಾನಂ. ಅವರು ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಮತ್ತು ಜ್ಞಾನ ಅವರಲ್ಲಿರುತ್ತೆ. ಆದರೆ ಕಲಿಯುಗದ ಜನರು ಸದಾ ಸಮುದ್ವಿಗ್ನ ಎಲ್ಲರೂ ವಿಚಲಿತವಾಗಿರ್ತಾರೆ. ಟೆನ್ಷನ್ನು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ ಎಷ್ಟೊಂದು ಬರ್ತಾಯಿದೆ. ಎಲ್ಲ ತಪ್ಪು ಚಟಗಳು ಕೂಡ ಬರ್ತಾಯಿದೆ. ಸೊ ಅದೆಲ್ಲ ಸತ್ವಗುಣದ ಅಭಾವದಿಂದ. ಜನರು ರಾತ್ರಿ 3 ಗಂಟೆ ನಿದ್ದೆ ಮಾಡ್ತಾರೆ, ಬೆಳಿಗ್ಗೆ 10 ಗಂಟೆಗೆ ಹೇಳ್ತಾರೆ. ಇದೆಲ್ಲ ತಮಗುಣ. ಸತ್ವಗುಣದವರು ಬೇಗ ಮಲಗ್ತಾರೆ, 9 ಗಂಟೆ 10 ಗಂಟೆ ಮಲಗ್ತಾರೆ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ. ಅದು ಸತ್ವಗುಣ. ಮತ್ತು ಅವರು ಶಾಸ್ತ್ರವನ್ನು ಓದ್ತಾರೆ, ಶುದ್ಧ ಶಾಕಾಹಾರಿ ಪ್ರಸಾದವನ್ನು ಅವರು ಸ್ವೀಕರಿಸ್ತಾರೆ. ಅದು ಸತ್ವಗುಣ. ಮಾಂಸ ತಿನ್ನೋದು ಅಥವಾ ಲೇಟಾಗಿ ಮಲಗೋದು ಅಥವಾ ಮದಿರಪಾನ ಮಾಡುವುದು, ಕುಡಿಯೋದು, ಸಿಗರೆಟ್ ಸೇದೋದು ಇದೆಲ್ಲ ತಮಗುಣದ ಪ್ರಭಾವ. ರೈಟ್. ಸೊ ಕಲಿಯುಗದಲ್ಲಿ ತುಂಬ ಸತ್ವಗುಣ ಕಮ್ಮಿ ಆಗ್ತಾ ಹೋಗುತ್ತೆ. ಈ ವಿಶ್ವದಲ್ಲೂ ಕೂಡ ವೆಜಿಟೇರಿಯನ್ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆ. ಭಾರತದಲ್ಲೂ ಕೂಡ ಕೇವಲ 30% ವೆಜಿಟೇರಿಯನ್ ಅಂತೆ, ಉಳಿದವರೆಲ್ಲ ನಾನ್ ವೆಜ್ ತಿಂತಾರಂತೆ. ಸೊ ಇದೆಲ್ಲ ಸತ್ವಗುಣ ಕಮ್ಮಿ ಆಗ್ತಾ ಇದೆ. ಸೊ ರಜಗುಣ ತಮಗುಣ ಹೆಚ್ಚುತ್ತಾ ಇದೆ. ದುರ್ಮೇಧಾನ್, ಬುದ್ಧಿ ಇಲ್ಲ. ರಷಿತ ಆಯುಷಃ, ಆಯುಷ್ಯ ಕಮ್ಮಿ ಆಗ್ತಾ ಇದೆ. ಕಲಿಯುಗದಲ್ಲಿ 100 ವರ್ಷ ಬಾಳಬೇಕು, ಆದರೆ ಎವರೇಜ್ ಲೈಫ್ ಸ್ಪ್ಯಾನ್ ಇಸ್ 70 years, 70 ವರ್ಷ ಮಾತ್ರ ಬಾಳ್ತಾ ಇದ್ದಾರೆ. ಇನ್ನೊಬ್ಬರು ಕಮ್ಮಿ ಕಲಿಯುಗದ ಹಂತದಲ್ಲಿ 30 ವರ್ಷ ಆಗುತ್ತಂತೆ. ದುರ್ಭಾಗಾಂಶ ಜನಾನ್ ವೀಕ್ಷ, ಈ ದುರ್ಭಾಗ್ಯ ಜನರನ್ನು ನೋಡಿ ಮುನಿರ್ ದಿವ್ಯನ ಚಕ್ಷುಷ ತಮ್ಮ ದಿವ್ಯ ಚಕ್ಷುಷದಿಂದ ಭವಿಷ್ಯವನ್ನು ನೋಡಿ ಸರ್ವ ವರ್ಣಾಶ್ರಮಾಣಾಂ ಯದ್ ದಧ್ಯೋ ಹಿದಂ ಅಮೋಘ ದೃಕ್. ಎಲ್ಲ ವರ್ಣ ಮತ್ತು ಆಶ್ರಮಗಳಿಗೆ ಹಿತವನ್ನು ಮಾಡೋದಕ್ಕೆ ಅವರು ಚಿಂತನೆಯನ್ನು ಮಾಡ್ತಾರೆ. ದಧ್ಯೋ ಹಿತಂ ಅಮೋಘ ದೃಕ್, ಕಂಟೆಂಪ್ಲೇಷನ್ ಮಾಡ್ತಾರೆ. ಸೊ ಋಷಿ ಅಂದರೆ ಅವರು ಚಿಂತನೆ ಮಾಡಬೇಕು, ಜನರಿಗೆ ಹೇಗೆ ಕಲ್ಯಾಣ ಮಾಡೋದು, ಜನರಿಗೆ ಹೇಗೆ ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಅವರು ಚಿಂತನೆಯನ್ನು ಮಾಡ್ತಿರಬೇಕು. ಅವರೇ ನಿಜವಾದ ಋಷಿಗಳು. ರೈಟ್. ಸೊ ಸರ್ವಭೂತ ಹಿತೇ ರಥಃ ಛಿನ್ನದ್ವೈತ ಯಥಾತ್ಮಾನಃ ಸರ್ವಭೂತ ಹಿತೇ ರಥಾಃ. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಋಷಿಗಳು ಕ್ಷೀಣ ಕಲ್ಮಶ, ಅವರ ಹೃದಯ ಶುದ್ಧವಾಗಿರುತ್ತೆ. ಅದಕ್ಕೆ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಕಾರ್ಯಗಳನ್ನು ಮಾಡ್ತಾರೆ, ಸೇವೆಗಳನ್ನು ಮಾಡ್ತಾರೆ. ವಿಶೇಷವಾಗಿ ಕೃಷ್ಣ ಭಕ್ತಿಯ ಪ್ರಚಾರ ಕಾರ್ಯ. ಸೊ ಅವರು ಹಿತವನ್ನು ಚಿಂತನೆ ಮಾಡ್ತಾರೆ. ಸೊ ಈ ಕಲಿಯುಗದಲ್ಲಿ ಎಲ್ಲ 4 ನಿಯಮಗಳನ್ನು ಜನರು ಮುರಿತಾರೆ. ರೈಟ್. ಪಾಪಿಗಳು ಜನರು. ಸೊ ಅವರಿಗೋಸ್ಕರ ಅವರು ಒಂದು ಯೋಜನೆಯನ್ನು ಮಾಡ್ತಾರೆ. ಅದು ಯೋಜನೆ ಏನು? ವೇದಗಳನ್ನು ಅವರು ವಿಭಜನೆ ಮಾಡ್ತಾರೆ. ಆ್ಯಕ್ಚುಲಿ ವೇದ ಒಂದೇ ವೇದವಾಗಿತ್ತು. ವೇದ ಅಂದರೆ ಜ್ಞಾನ. ಭಗವಂತನು ಕೊಟ್ಟಿರುವಂತಹ ಜ್ಞಾನಕ್ಕೆ ವೇದ ಅಂತ ಕರೀತಾರೆ. ಮೊದಲನೇದಾಗಿ ಯಜುರ್ವೇದ ಒಂದೇ ಇತ್ತು. ಆದರೆ ಆ ವೇದವನ್ನು ಅವರು 4 ಭಾಗಗಳಾಗಿ ವಿಂಗಡಿಸ್ತಾರೆ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ. ಈ 4 ಭಾಗಗಳನ್ನು ಅವರು ತಮ್ಮ ಶಿಷ್ಯರಿಗೆ ಒಪ್ಪಿಸ್ತಾರೆ. ಋಗ್ವೇದವನ್ನು ಪೈಲ ಋಷಿಗೆ ಅವರು ಒಪ್ಪಿಸಿದರು. ಸಾಮವೇದವನ್ನು ಜೈಮಿನಿ ಋಷಿಗೆ ಒಪ್ಪಿಸಿದರು. ಯಜುರ್ವೇದವನ್ನು ವೈಶಂಪಾಯನ ಋಷಿಗೆ ಒಪ್ಪಿಸಿದರು. ಅಥರ್ವವೇದನ ಸುಮಂತು ಮುನಿ ಅಂಗಿರ ಅವರಿಗೆ ಒಪ್ಪಿಸಿದರು. ಸೊ ಈ ರೀತಿ ಅವರ ಶಿಷ್ಯರಿಗೆ ಒಪ್ಪಿಸಿದರು. ಮತ್ತು ಅವರ ಶಿಷ್ಯರು ಕೂಡ ಇದನ್ನು ಏನು ಡೆವಲಪ್ ಮಾಡಿದರು, ಅದನ್ನು ವಿಸ್ತಾರವಾಗಿ ಬರೆದರು, ಎಕ್ಸ್ಪ್ಲೇನ್ ಮಾಡಿದರು. ಸೊ ಈ ರೀತಿ ಎಲ್ಲ ವೇದಗಳನ್ನು ಜನರಿಗೆ ಸರಳವಾಗಿ ಅರ್ಥವಾಗುವ ಹಾಗೆ ಅವರು ವಿಭಜನೆಯನ್ನು ಮಾಡ್ತಾರೆ. ಆ್ಯಕ್ಚುಲಿ ವೇದ ತಾಯಿ ಹಾಗೆ, ಕೃಷ್ಣ ತಂದೆ. ಸೊ ಕೃಷ್ಣನನ್ನು ನಾವು ತಿಳ್ಕೊಬೇಕಂದ್ರೆ ನಾವು ವೇದಗಳನ್ನು ಓದಬೇಕು. ಸೊ ಒಂದು ಕತೆ ಬರುತ್ತೆ. ಒಬ್ಬ ಮಗು, ಅವನು ತಂದೆ ಯಾರಂತ ಗೊತ್ತಿರಲಿಲ್ಲ ಅವನಿಗೆ. ಆಗ ತಾಯಿ ಕೇಳ್ತಾನೆ, ತಂದೆ ಯಾರು ಅಂತ. ಆಗ ತಾಯಿ ಹೇಳ್ತಾಳೆ, ಇವರು ನನ್ನ ತಂದೆ ಅಂತ, ನಿಮ್ಮ ತಂದೆ ಅಂತ. ಆದರೆ ಇನ್ನೊಂದು ರೀತಿ ಏನು ಮಾಡ್ಬೋದು, ಅವನು ಎಲ್ಲ ಜನರ ಪುರುಷರ ಒಂದು DNA ಟೆಸ್ಟ್ ಮಾಡಿ ನಂತರ ಯಾರು ನನ್ನ ತಂದೆ ಅಂತ ಅವನು, ಯಾಕಂದರೆ DNA ಮ್ಯಾಚ್ ಆಗುತ್ತೆ, ಮಗಂದು ಮತ್ತು ತಂದೆದು DNA ಮ್ಯಾಚ್ ಮಾಡ್ಬೋದು. ಸೊ ಎರಡನೇ ಒಂದು ದಾರಿ ಏನಿದೆಯಲ್ಲ, ತುಂಬ ಸಮಯ ತಗೋತೆ, ತುಂಬ ದುಡ್ಡು ಬೇಕು, ಅದಕ್ಕೆ ತುಂಬ ಕಷ್ಟ. ಅದೇ ರೀತಿ ನಾವು ನಮ್ಮ
ಊಹೆಯಿಂದ ನಮ್ಮ ಶಕ್ತಿಯಿಂದ ದೇವರನ್ನು ಹುಡುಕೋದು ಕಷ್ಟ. ಆದರೆ ನಾವು ವೇದಗಳನ್ನು ಓದಿದರೆ ವೇದಗಳಲ್ಲಿ ದೇವರು ಯಾರು ಅಂತ ಕೊಟ್ಟಿದ್ದಾರೆ. ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತಿತೆ, ನನ್ನಿಂದ ಎಲ್ಲ ಸೃಷ್ಟಿಯಾಗುತ್ತೆ, ನಾನೇ ಎಲ್ಲ ಜಗತ್ತಿನ ಪಿತಾಹಮಸ್ಯ ಜಗತ್ತೋ ಮಾತಾ ದಾತ ಪಿತಾಮಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಪರಂ ಪಿತಾ ಕೃಷ್ಣನೇ, ಪರಮ ಪುರುಷೋತ್ತಮ ಕೃಷ್ಣನೇ. ಸೊ ಈ ತತ್ವ ವೇದಗಳನ್ನು ಓದಿದರೆ ಈ ಸಲೀಸಾಗಿ ಗೊತ್ತಾಗುತ್ತೆ. ಯಾವ ರೀತಿ ಸಪೋಸ್ ನೀವು ಏನಾದರೂ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಏನಾದರೂ ತೊಗೊತೀರಾ, ಅದನ್ನು ಹೇಗೆ ಉಪಯೋಗಿಸ್ಬೇಕಂತ ಹೇಗೆ ಗೊತ್ತಾಗುತ್ತೆ? ಅದರ ಜೊತೆ ಮ್ಯಾನ್ಯುವಲ್ ಓದಬೇಕು. ಅದೇ ರೀತಿ ನಮ್ಮ ಜೀವನದ ಗುರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ವೇದಗಳನ್ನು ಓದಬೇಕು. ಸೊ ವೇದಗಳು ಮನುಷ್ಯ ಕುಲಕ್ಕೆ ಒಂದು ಮ್ಯಾನ್ಯುವಲ್ ಹಾಗೆ, ಅದನ್ನು ದೇವರೇ ಕಳಿಸಿದ್ದಾರೆ. ಈ ಜಗತ್ತಿನ ಸೃಷ್ಟಿಕರ್ತ ಕೃಷ್ಣ. ಸೊ ಕೃಷ್ಣನೇ ಕೊಟ್ಟಿದ್ದಾನೆ ಈ ಮ್ಯಾನ್ಯುವಲ್ನ. ಸೊ ಈ ಮ್ಯಾನ್ಯುವಲ್ನ ಓದಿದರೆ ನಮಗೆ ಎಲ್ಲ ಜೀವನದ ತತ್ವಗಳು ಅರ್ಥ ಆಗುತ್ತೆ. ಅದಕ್ಕೆ ವೇದಗಳನ್ನು ಓದೋದು ತುಂಬ ಮುಖ್ಯ. ಎಲ್ಲ ವೇದಗಳನ್ನು ಓದೋದು ತುಂಬ ಕಷ್ಟ, ಅಷ್ಟು ಸಮಯ ಇಲ್ಲ. ವೇದಗಳಲ್ಲಿ 1,00,000 ಶ್ಲೋಕಗಳಿದೆ. ಆದರೆ ವೇದಗಳ ಸಾರ ಭಗವದ್ಗೀತಾ, ಶ್ರೀಮದ್ ಭಾಗವತ ಇದನ್ನು ಓದಿದರೆ ಸಾಕು, ಎಲ್ಲ ವೇದಗಳ ಸಾರ ನಮಗೆ ಅರ್ಥ ಆಗುತ್ತೆ. ಪಂಚಮ ವೇದ ಕೂಡ ಇದೆ. ಪಂಚಮ ವೇದ ಅಂದರೆ ಪುರಾಣ ಇತಿಹಾಸ. ಋಗ್ ಯಜುರ್ ಸಾಮ ಅಥರ್ವಾಖ್ಯ ವೇದಶ್ಚತ್ವಾರ ಉದಾಹೃತ ಇತಿಹಾಸ ಪುರಾಣಾಂಚ ಪಂಚಮೋ ವೇದ ಉಚ್ಯತೆ. ಸೊ ಕೆಲವೊಬ್ಬರು ಇತಿಹಾಸ ಪುರಾಣಗಳು ವೇದಗಳಲ್ಲ, ಬರೀ ಈ 4 ವೇದಗಳು ಮಾತ್ರ ವೇದ ಅಂತ ಕರೀತಾರೆ. ಆದರೆ ಭಾಗವತದಲ್ಲಿ ಹೇಳಲಾಗಿದೆ ಇತಿಹಾಸ, ಆದರೆ ಮಹಾಭಾರತ, ರಾಮಾಯಣ ಇವು ಇತಿಹಾಸಗಳು. ಇತಿಹಾಸ ಅಂದರೆ ಪುರಾತನ ಕಾಲದಲ್ಲಿ ಆಗಿರುವಂಥ ಘಟನೆಗಳು ಇತಿಹಾಸ. ಮತ್ತು ಪುರಾಣ ಅಂದರೆ ತುಂಬ ಅನ್ಯ ಯುಗಗಳಲ್ಲಿ ಆಗಿರುವಂತಹ ಘಟನೆಗಳ ಸಂಕಲನ ಏನಿದೆ ಅದಕ್ಕೆ ಪುರಾಣ ಅಂತ ಕರೀತಾರೆ. ಸೊ ಪುರಾಣ ಮತ್ತು ಇತಿಹಾಸಗಳು ಕೂಡ ಪಂಚಮ ವೇದ ಉಚ್ಯತೆ. ಸೊ ಭಾಗವತ ಪುರಾಣದಲ್ಲಿ ಬರುತ್ತೆ. 18 ಪುರಾಣಗಳಿದೆ. 18 ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಭಾಗವತ ಪುರಾಣ. ಮತ್ತು ಮಹಾಭಾರತ ಕೂಡ ಅದು ಇತಿಹಾಸ. ಸೊ ಮಹಾಭಾರತದಲ್ಲಿ ಭಗವದ್ಗೀತೆ ಬರುತ್ತೆ. ಎಲ್ಲ ವೇದಗಳ ಸಾರ ಭಗವದ್ಗೀತೆ, ಅದು ಮಹಾಭಾರತದಲ್ಲಿ ಬರುತ್ತೆ. ಸೊ ಈ ಮಹಾಭಾರತ ಮತ್ತು ರಾಮಾಯಣ ಮತ್ತು ಪುರಾಣಗಳು ಕೂಡ ವೇದ. ಸೊ ಇದನ್ನೆಲ್ಲ ವಿಭಜನೆಯನ್ನು ಮಾಡಿ ನಂತರ ಅವರು ಯೋಚನೆ ಮಾಡ್ತಾರೆ, ಕಲಿಯುಗದಲ್ಲಿ ಜನರಿಗೆ ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಮರ್ಥ್ಯವಿಲ್ಲ, ಅದಕ್ಕೆ ನಾವು ಮಹಾಭಾರತವನ್ನು ರಚನೆ ಮಾಡೋಣ ಅಂತ ಮಹಾಭಾರತವನ್ನು ರಚನೆ ಮಾಡ್ತಾರೆ. ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನ ಕೃತಂ. ಸೊ ವಿಶೇಷವಾಗಿ ಅಲ್ಪ ಬುದ್ಧಿ ಇರುವಂತಹ ಜನರು, ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ, ಯಾರಿಗೆ ವೇದಗಳನ್ನು ಓದುವುದು ತುಂಬ ಕಷ್ಟ ಆಗುತ್ತೋ ಅವರಿಗೋಸ್ಕರ ಅವರು ಮಹಾಭಾರತವನ್ನು ರಚನೆ ಮಾಡ್ತಾರೆ ತಮ್ಮ ಕರುಣೆಯಿಂದ. ಯಾಕಂದರೆ ಮಹಾಭಾರತದಲ್ಲಿ ತುಂಬ ಕಥೆಗಳು ಬರುತ್ತೆ, ರೋಮಾಂಚಕರವಾದಂಥ ಕಥೆಗಳು ಬರುತ್ತೆ. ಅಲ್ಲಿ ಯುದ್ಧ ಇದೆ, ರೊಮ್ಯಾನ್ಸ್ ಇದೆ, ಅಲ್ಲಿ ತುಂಬ ಒಂದು ಸಸ್ಪೆನ್ಸ್ ಇದೆ, ಈ ರೀತಿ ಎಲ್ಲ ಫೀಲಿಂಗ್ಸ್ ಅಲ್ಲಿ ಬರುತ್ತೆ. ಅದನ್ನು ಓದೋಕ್ಕಂತ ಮಹಾಭಾರತ ಓದ್ತಾರೆ, ಅದರ ಮಧ್ಯದಲ್ಲಿ ಭಗವದ್ಗೀತೆ ಬರುತ್ತೆ. ಸೊ ಭಗವದ್ಗೀತೆಯನ್ನು ಓದಿ ಅವರಿಗೆ ಸ್ವಲ್ಪ ಶಾಸ್ತ್ರದ ಸಾರ ಅರ್ಥ ಆಗುತ್ತೆ, ರೈಟ್. ಅದಕ್ಕೋಸ್ಕರ ಅವರು ಮಹಾಭಾರತವನ್ನು ರಚನೆ ಮಾಡ್ತಾರೆ. ಸೊ ಮಹಾಭಾರತ ಉದ್ದೇಶ ಅದೇ, ಜನರಿಗೆ ವೇದಗಳ ಸಾರವನ್ನು ಕತೆ ಮೂಲಕ ಕೊಡೋದು. ಇಷ್ಟೆಲ್ಲ ರಚಿಸಿದ್ರೂ ಕೂಡ ವ್ಯಾಸದೇವರ ಮನಸ್ಸಿನಲ್ಲಿ ಸಮಾಧಾನವಿರಲಿಲ್ಲ. ಅವರು ಡಿಸ್ಟರ್ಬ್ ಆಗಿದ್ದರು. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜ ಸರ್ವಾತ್ಮಕೇನಾಪಿ ಯದ ನಾತುಷ್ಯದ್ ಹೃದಯಂ ತತಃ ನಾತುಷ್ಯದ್. ಅವರಿಗೆ ಸಂತುಷ್ಟಿ ಹೃದಯದಲ್ಲಿ ಸಿಗಲಿಲ್ಲ. ಸೊ ಯಾರಾದರೂ ಇಷ್ಟೊಂದು ಮಹಾನ್ ಕಾರ್ಯವನ್ನು ಮಾಡಿದರೆ ಅವರು ಸಕ್ಸಸ್ಫುಲ್ ಅಂತ ಪರಿಗಣಿಸ್ತಾರೆ. ಈ ಲೋಕದಲ್ಲೂ ಕೂಡ ಯಾರಾದರೂ ತುಂಬ ಶ್ರೀಮಂತರಾಗಿಬಿಟ್ರೆ, ಕೋಟ್ಯಾಧೀಶನಾದರೂ ಕೂಡ, ಕೋಟ್ಯಾಧೀಶನಾಗಿಬಿಟ್ರೆ ಜನರು ಹೇಳ್ತಾರೆ, ಓ ತುಂಬ ಸಕ್ಸಸ್ಫುಲ್, ಹಿ ಈಸ್ ಹ್ಯಾಪಿ, ಹಿ ಮಸ್ಟ್ ಬಿ ಹ್ಯಾಪಿ, ಅವನು ಸುಖವಾಗಿರ್ಬೋದು ಅಂತ ಜನರು ಯೋಚನೆ ಮಾಡ್ತಾರೆ. ಆದರೆ ಅವನಿಗೆ ಟೆನ್ಷನ್ ಆಗಿರ್ಬೋದು, ಈಗ ನಾನು ಕೋಟ್ಯಾಧೀಶನಾಗಿದ್ದೀನಿ, ಆದರೆ ಈ ಕೋಟಿ ರೂಪಾಯಿನ ಹೇಗೆ ನಾನು ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಟೆನ್ಷನ್ ಆಗಿರುತ್ತೆ, ರೈಟ್.
ಸೊ ಈ ಜಗತ್ತಿನಲ್ಲಿ ಸಕ್ಸಸ್ ಸಿಕ್ಕರೂ ಕೂಡ ಒಂದು ರೀತಿಯ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅದೇ ರೀತಿ ವ್ಯಾಸದೇವರು ಕೂಡ ಇಷ್ಟೆಲ್ಲ ವೇದಗಳ ರಚನೆಯನ್ನು ಮಾಡಿದ ಮೇಲೂ ಕೂಡ ಅವರಿಗೆ ನಾತುಷ್ಯ, ಅವರಿಗೆ ಸಂತುಷ್ಟಿ ಸಿಗಲಿಲ್ಲ. ಸೊ ಅವ್ರು ಯೋಚನೆ ಮಾಡ್ತಾಯಿದ್ರು, ನಾನು ಏನು ಬಿಟ್ಟಿದ್ದೀನಿ, ಎಲ್ಲ ವಿಷಯಗಳನ್ನು ನಾನು ಹೇಳಿದ್ದೀನಿ, ಎಷ್ಟೊಂದು ಪುರಾಣ ವೇದಗಳನ್ನು ಲಕ್ಷ ಲಕ್ಷ ಶ್ಲೋಕಗಳನ್ನು ನಾನು ಬರೆದಿದ್ದೀನಿ, ಆದರೂ ಕೂಡ ನಾತುಷ್ಯ, ನನಗೆ ಸಂತೋಷ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಸಂತುಷ್ಟಿ ಸಿಗಬೇಕಿತ್ತು, ಆದರೂ ಕೂಡ ಸಿಗಲಿಲ್ಲ. ಯಾಕೆ ಅಂತ. ನಾತಿ ಪ್ರಸೀದ ಹೃದಯ ಸರಸ್ವತ್ಯಾಸ್ತಟೆ ಶುಚೌ ವಿತರ್ಕ್ಯನ್ ವಿವಿಕ್ತಸ್ಥ ಇದಂ ಚೋವಾಚ ಧರ್ಮವಿತ್. ಅವರು ಸರಸ್ವತಿ ತಟದಲ್ಲಿ ಕೂತ್ಕೊಂಡು ಅವರು ತರ್ಕ ಮಾಡ್ತಾರೆ, ವಿತರ್ಕ್ಯನ್, ಚಿಂತನೆ ಮಾಡ್ತಾರೆ, ಏನಿರ್ಬೋದು ಕಾರಣ ಇದಕ್ಕೆ ಅಂತ, ಯಾಕೆ ನನಗೆ ಸಂತುಷ್ಟಿ ಸಿಗ್ತಾ ಇಲ್ಲ ಅಂತ. ಇಲ್ಲಿ ಕೃಷ್ಣ ಪ್ರಜ್ಞೆ ತುಂಬ ಅದ್ಭುತವಾದಂತಹ ಒಂದು ಮಾರ್ಗ. ಇದನ್ನು ಪರಿಪಾಲಿಸುವವರು ಸಂತುಷ್ಟರಾಗಿರಬೇಕು, ಅಸಂತುಷ್ಟಿಯ ಒಂದು ಕಾರಣ ಇಲ್ಲ. ಸೊ ಆದರೂ ಕೂಡ ಕೆಲವು ಹೃದಯದಲ್ಲಿ ಅಸಂತುಷ್ಟಿ ಬರ್ಬೋದು, ಯಾಕೆ ಅಂತ ಇಲ್ಲಿ ವಿವರಣೆಯನ್ನು ಮಾಡ್ತಾರೆ. ಸೊ ಪ್ರಭುಪಾದ ಹೇಳ್ತಾರೆ ತಾತ್ಪರ್ಯದಲ್ಲಿ, ಅದೇ ರೀತಿ ಯಾರ ಭಕ್ತರ ಹೃದಯದಲ್ಲಿ ಕೂಡ ಯಾವುದೇ ರೀತಿಯ ಒಂದು ಅಸಂತುಷ್ಟಿ ಅಸಮಾಧಾನವಿದ್ದರೆ ಅವರು ಯೋಚನೆ ಮಾಡಬೇಕು, ಯಾವ ಕಾರಣದಿಂದ ಈ ಅಸಮಾಧಾನ ಬರ್ತಾ ಇದೆ. ನಾನು ಯಾರ ಪ್ರತಿಯಾದರೂ ಏನಾದರೂ ಅಪರಾಧ ಮಾಡಿದ್ನ, ಭಕ್ತಿ ಸರಿಯಾಗಿ ಮಾಡ್ತಾ ಇಲ್ವಾ, ನನ್ನ ಜಪ ಸರಿಯಾಗಿ ಮಾಡ್ತಾ ಇಲ್ವಾ, ನನ್ನ ಪೂಜೆ ಕಾರ್ಯಗಳನ್ನು ಸೇವೆಯನ್ನು ಸರಿಯಾಗಿ ಮಾಡ್ತಾ ಇಲ್ವಾ, ಯಾವ ಕಾರಣದಿಂದ ನನಗೆ ಸ್ವಲ್ಪ ಸಂಕೋಚ ಆಗ್ತಾಯಿದೆ, ಅಸಂತುಷ್ಟಿ ಆಗ್ತಾಯಿದೆ ಅಂತ ನಾವು ಆ ಕಾರಣವನ್ನು ಹುಡುಕಬೇಕು. ಸೊ ವ್ಯಾಸದೇವರು ಕೂಡ ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಯೋಚನೆ ಮಾಡ್ತಾರೆ, ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಧೃತವ್ರತೆಯೇನ, ನಾನು ಕಠಿಣ ಶಿಸ್ತಿನ ಪ್ರತಿಜ್ಞೆಯನ್ನು ಮಾಡ್ತಾಯಿದ್ದೀನಿ. ಛಂದಾಂಸಿ ಗುರೋ ಅಗ್ನೇಯ ಮಾನಿತ, ನಾನು ವೇದಗಳಿಗೆ, ಗುರುಗಳಿಗೆ ಮತ್ತು ಯಜ್ಞದ ಅಗ್ನಿಗೆ ನಾನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿರ್ವ್ಯಲೀಕೇನ ಗೃಹೀತಂ ಚಾನುಶಾಸನಂ, ನಾನು ಅನುಶಾಸನವನ್ನು ಪಾಲನೆ ಮಾಡ್ತಾ ಇದ್ದೀನಿ, ಶಾಸ್ತ್ರದ ಕೊಟ್ಟಿರುವಂಥ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೀನಿ. ಭಾರತ ವ್ಯಪದೇಶೇನ ಹ್ಯಾಮ್ನಾಯಾರ್ಥಾಶ್ಚ ಪದಾಶ್ರಿತಃ, ನಾನು ಮಹಾಭಾರತವನ್ನು ಕೂಡ ನಾನು ವಿಸ್ತಾರವಾಗಿ ಬರೆದಿದ್ದೀನಿ. ದೃಶ್ಯತೆ ಯತ್ರ ಧರ್ಮಾದಿ ಸ್ತ್ರೀ ಶೂದ್ರಾದಿಭಿರಪ್ಯುತ, ಮಹಾಭಾರತದಲ್ಲಿ ಎಲ್ಲರಿಗೋಸ್ಕರ ಅಲ್ಲಿ ಒಂದು ಜ್ಞಾನ ನಾನು ಕೊಟ್ಟಿದ್ದೀನಿ. ಆದರೂ ಕೂಡ ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾಕೆ ನನಗೆ ಅಸಂತುಷ್ಟಿ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಅವ್ರ ಮನಸ್ಸಲ್ಲಿ ಬರ್ತಾಯಿದೆ. ಈ ರೀತಿ ಅವರು ವಿತರ್ಕವನ್ನು ಮಾಡ್ತಾಯಿದ್ದಾರೆ. ಆಗ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಪರಿಪೂರ್ಣ ಜೀವಿಗಳು ಮತ್ತು ಭಗವಂತನಿಗೆ ಪ್ರಿಯವಾದಂತಹ ಭಕ್ತಿಯನ್ನು ನಾನು ವಿವರಿಸಿಲ್ವೇ ಅಂತ ಒಂದು ಅನುಮಾನ ಅವ್ರ ಮನಸ್ಸಲ್ಲಿ ಬರುತ್ತೆ, ಒಂದು ವಿಚಾರ ಬರುತ್ತೆ. ಸೊ ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜ ಸರ್ವಾತ್ಮನ ಕೇನಾಪಿ ಯದಾ ನಾತುಷ್ಯ ಹೃದಯಂ ತತಃ. ಅವರಿಗೆ ಸಂತುಷ್ಟಿ ಸಿಗಲಿಲ್ಲ. ನಾತಿ ಪ್ರಸಿದ್ಧ ಹೃದಯ, ಅವರಿಗೆ ಅಷ್ಟು ಸಂತುಷ್ಟಿ ಹೃದಯದಲ್ಲಿ ಬರಲಿಲ್ಲ. ಆಗ ಅವರು ವಿತರ್ಕವನ್ನು ಮಾಡ್ತಾರೆ. ಸೊ ಪ್ರಭುಪಾದರು ಈ ಅಧ್ಯಾಯದಲ್ಲಿ ಇನ್ನು ಬೇರೆ ಕಡೆ ಒಂದು ತಾತ್ಪರ್ಯದಲ್ಲಿ ಬರ್ತಾರೆ, ಯಾಕೆ ನಮಗೆ ಸಂತುಷ್ಟಿ ಸಿಗ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಜೀವಾತ್ಮದ ಒಂದು ಮೂಲವಾದ ಒಂದು ನೀಡ್ ಏನಂದರೆ, ಅದರ ನೆಸೆಸಿಟಿ ಏನಿದೆ ಅಂದರೆ ಅದು ಕೃಷ್ಣನ ಸೇವೆಯನ್ನು ಮಾಡಬೇಕು. ಸೊ ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ, ಜೀವದ ಸ್ವರೂಪ ಏನು, ಕೃಷ್ಣನ ನಿತ್ಯದಾಸ. ಸೊ ಕೃಷ್ಣನಿಗೆ ಪ್ರೀತಿಯನ್ನು ಸಲ್ಲಿಸುವುದು ಆತ್ಮದ ನಿಜವಾದ ಒಂದು ಕರ್ತವ್ಯ. ಆದರೆ ಈಗೇನಾಗ್ತಾ ಇದೆ, ಆತ್ಮ ತನ್ನ ಪ್ರೀತಿಯನ್ನು ಬೇರೆ ಕಡೆ ಅವನು ತೋರಿಸ್ಕೊತಾ ಇದ್ದಾನೆ. ಕುಟುಂಬ ಆಗಿರಲಿ, ದೇಶವಾಗಿರಲಿ, ಸಮಾಜವಾಗಿರಲಿ, ಯಾರಿಗಾದರೂ ಸೇವೆಯನ್ನು ನೀಡುತ್ತಿದ್ದೇವೆ. ನಮಗೆ ಸೇವೆ ಮಾಡಲು ಯಾರೂ ಇಲ್ಲದಿದ್ದರೆ ಕೆಲವೊಮ್ಮೆ ನಾವು ಸಾಕು ಬೆಕ್ಕು ಅಥವಾ ನಾಯಿಯನ್ನು ಇಟ್ಟುಕೊಂಡು ಅದಕ್ಕೆ ಸೇವೆಯನ್ನು ನೀಡುತ್ತೇವೆ. ಜನರು ಎಸ್ಪೆಷಲಿ ಸಿಟಿಯಲ್ಲಿ ನಾಯಿ ಇಡ್ತಾರೆ ಅಥವಾ ಬೆಕ್ಕಿಡ್ತಾರೆ, ಬೆಕ್ಕಿನ ಜೊತೆ ಚೆನ್ನಾಗಿ ಆಟಾಡ್ತಾ ಇರ್ತಾರೆ. ಪ್ರೀತಿಯನ್ನು ಆ ಪ್ರಾಣಿಗಳ ಪ್ರತಿ ಅವರು ತೋರಿಸ್ಕೊತಾರೆ. ನಾವು ಸಂವಿಧಾನಿಕವಾಗಿ ಸೇವೆಯನ್ನು ನೀಡಲು ಉದ್ದೇಶಿಸುತ್ತಿದ್ದೇವೆಂದು ಈ ಎಲ್ಲ ಅಂಶಗಳು ಸಾಬೀತುಪಡಿಸುತ್ತೇವೆ. ಸೇವೆ ಸಲ್ಲಿಸದೆ ಯಾರು ಇರೋಕ್ಕೆ ಸಾಧ್ಯವಿಲ್ಲ. ಅಂದರೆ ಆತ್ಮದ ನಿಜವಾದ ಸ್ವರೂಪ ಸೇವೆ ಸಲ್ಲಿಸುವುದು.
ನಿಜವಾಗಿಯೂ ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕು. ಆದರೆ ಈಗ ಬೇರೆ ಬೇರೆ ವಸ್ತುಗಳಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕಂಪ್ನಿ ಬಾಸ್ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಟೀಚರ್ ಆಗಿರ್ಬೋದು, ಟೀಚರ್ಗೆ ಸೇವೆ ಸಲ್ಲಿಸ್ತಾರೆ, ಅಥವಾ ಕುಟುಂಬದಲ್ಲಿ ಪರಿವಾರದವರಿಗೆ ಸೇವೆಯನ್ನು ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸೇವೆ ಸಲ್ಲಿಸಿದರೂ ನಾವು ತೃಪ್ತರಾಗಿಲ್ಲ. ನಾವು ಈ ಸೇವೆಯನ್ನು ಸ್ವೀಕರಿಸಿದವರು ಕೂಡ ಎಂದಿಗೂ, ನಮ್ಮ ಈ ಸೇವೆಯನ್ನು ಸ್ವೀಕರಿಸಿದವರು ಕೂಡ ಎಂದಿಗೂ ತೃಪ್ತಿಪಡಿಸುವುದಿಲ್ಲ. ಅಂದರೆ ಸಪೋಸ್ ಒಬ್ಬ ವ್ಯಕ್ತಿ ಬಾಸನ್ನು ಸೇವೆ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಬಾಸ್ ಎಂದೂ ಸಂತುಷ್ಟವಾಗೋದಿಲ್ಲ. ಇನ್ನಿಷ್ಟು ಕೆಲಸ ಮಾಡು ಅಂತ ಅವರು ಒಂದು ಒತ್ತಾಯ ಮಾಡ್ತಾ ಇರ್ತಾರೆ. ಸೊ ಒಬ್ಬ ಎಂಪ್ಲಾಯಿ ಅತಿ ಕಡಿಮೆ ಕೆಲಸ ಮಾಡಿ ಹೆಚ್ಚು ಸ್ಯಾಲ್ರಿ ಬೇಕು ಅಂತ ಅವನ ಅನಿಸಿಕೆ. ಆದರೆ ಬಾಸ್ ಕಡಿಮೆ ಸ್ಯಾಲ್ರಿ ಕೊಟ್ಟು ಹೇಗೆ ಹೆಚ್ಚು ಸೇವೆ ತಗೊಳ್ಳೋದು ಅಂತ ಅವರ ಒಂದು ಅಭಿಪ್ರಾಯ. ಸೊ ಈ ರೀತಿ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಸೇವಕನ ಸೇವೆಯಿಂದ ಬಾಸ್ ಕೂಡ ಸಂತುಷ್ಟ ಆಗೋದಿಲ್ಲ. ಸೊ ಈ ರೀತಿ ಯಾರೂ ಕೂಡ ತೃಪ್ತಿ ಪಡುವುದಿಲ್ಲ. ಭೌತಿಕ ವೇದಿಕೆಯಲ್ಲಿ ಎಲ್ಲರೂ ನಿರಾಶೆಗೊಂಡಿದ್ದಾರೆ. ಕಾರಣ ಏಕೆಂದರೆ ಸಲ್ಲಿಸಿದ ಸೇವೆಯನ್ನು ಸರಿಯಾಗಿ ನಿರ್ದೇಶಿಸಲಾಗಿಲ್ಲ. ಅಂದರೆ ಕೃಷ್ಣನ ಕಡೆಯ ಸೇವೆಯನ್ನು ನಾವು ಸಲ್ಲಿಸಬೇಕು, ಆಗ ನಾವು ಸಂತುಷ್ಟಿ ಸಿಗುತ್ತೆ. ಸೊ ಅದೇ ವ್ಯಾಸದೇವರು ಕೂಡ ತಮ್ಮ ಮನಸ್ಸಲ್ಲಿ ಒಂದು ವಿಚಾರ ಮಾಡ್ತಾ ಇದ್ರು. ತಥಾಪಿ ಬತಮೇ ದೈಹ್ಯೋ ಹ್ಯಾತ್ಮ ಚೈವಾತ್ಮನಾ ವಿಭು ಅಸಂಪನ್ನ ಇವಾಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ. ಅಸಂಪನ್ನ ಇವಾಭಾತಿ. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ನನ್ನ ಜ್ಞಾನ ಸಂಪೂರ್ಣವಾಗಿದೆ, ಆದರೂ ಕೂಡ ನನಗೆ ಹೃದಯದಲ್ಲಿ ಸಂತುಷ್ಟಿ ಸಿಗ್ತಾ ಇಲ್ಲ ಅಂತ ಅವರು ಇಲ್ಲಿ ಹೇಳ್ತಾರೆ. ಈಗ 31ನೇ ಶ್ಲೋಕದಲ್ಲಿ ಅವರ ಅಂತಿಮ ತೀರ್ಮಾನ ಇಲ್ಲಿ ಬರ್ತಾ ಇದೆ. ಕಿಂವಾ ಭಾಗವತಾ ಧರ್ಮ ನ ಪ್ರಾಯೇಣ ನಿರೂಪಿತಾ ಪ್ರಿಯ ಪರಮಹಂಸಾನಾಂ ತೈವ ಹಿ ಅಚ್ಯುತ ಪ್ರಿಯ. ಸೊ ಈ 31ನೇ ಶ್ಲೋಕದಲ್ಲಿ ಅವರು ಈ ಒಂದು ಇಲ್ಲಿ ಹೇಳ್ತಾ ಇದ್ದಾರೆ, ಕಿಂವಾ ಭಾಗವತಾ ಧರ್ಮ ನ ಪ್ರಾಯೇಣ ನಿರೂಪಿತಾ ಪ್ರಿಯ ಪರಮಹಂಸಾನಾಂ ತೈವ ಹಿ ಅಚ್ಯುತ ಪ್ರಿಯ. ಆ್ಯಕ್ಚುಲಿ ಭಾಗವತ ಧರ್ಮ ಅಂದರೆ ಭಗವಂತನಿಗೆ ಸೇವೆ ಸಲ್ಲಿಸುವುದಕ್ಕೆ ಭಾಗವತ ಧರ್ಮ ಅಂತ ಕರೀತಾರೆ. ಭಗವಂತನು ಕೊಟ್ಟಿರುವಂತಹ ಒಂದು ಧರ್ಮ ಏನು? ಭಾಗವತ ಧರ್ಮ. ಆ ಧರ್ಮ ಏನು? ನಾವು ಭಗವಂತನ ಸೇವೆ ಮಾಡಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ನಿಜವಾದ ಧರ್ಮ ಏನು? ಕೃಷ್ಣನ ಸೇವೆ ಮಾಡೋದು, ಅದೇ ಧರ್ಮ. ಕೃಷ್ಣ ಏನು ಹೇಳ್ತಾನೋ ಅದೇ ಧರ್ಮ. ಕೃಷ್ಣನ ಇಚ್ಛೆಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದು ಅಧರ್ಮ ಆಗುತ್ತೆ. ಸೊ ಕೃಷ್ಣ ಭಗವದ್ಗೀತೆ ಹೇಳ್ತಾ ಇದ್ದಾನೆ, ಎಲ್ಲ ಧರ್ಮಗಳಿದೆ, ಅದನ್ನೆಲ್ಲ ಬಿಟ್ಟು ನನಗೆ ಶರಣಾಗಿ ಅಂತ. ರೈಟ್. ಒಬ್ಬ ಹುಡುಗನಿಗೆ ಧರ್ಮ ಇರುತ್ತೆ, ಓದಬೇಕು ಅಂತ. ಅವನು ದೊಡ್ಡನಾದ್ಮೇಲೆ ಅವನು ಕೆಲಸ ಮಾಡಬೇಕು, ಅದು ಧರ್ಮ ಬದಲಾಯಿತು. ಮದುವೆ ಮಾಡ್ಕೊಂಡ್ಮೇಲೆ ಪರಿವಾರದ ಸೇವೆ ಮಾಡಬೇಕು, ಅದು ಧರ್ಮ ಬದಲಾಗುತ್ತೆ, ಕರ್ತವ್ಯ ಬದಲಾಗ್ತಾ ಇದೆ. ಸ್ತ್ರೀಯರಿಗೆ ಸ್ತ್ರೀ ಧರ್ಮ, ಪುರುಷರಿಗೆ ಪುರುಷ ಧರ್ಮ, ಮತ್ತು ರಾಜನಿಗೆ ರಾಜಧರ್ಮ. ಸೊ ಅವರ ಸ್ಥಿತಿಗೆ ಅನುಸಾರವಾಗಿ ಕೆಲವೊಂದು ಧರ್ಮಗಳು ಇರುತ್ತೆ. ಆದರೆ ಇಲ್ಲಿ ಭಗವದ್ಗೀತೆ ಹೇಳ್ತಾ ಇದ್ದಾರೆ, ಸರ್ವಧರ್ಮಾನ್ ಪರಿತ್ಯಜ. ಇದೆಲ್ಲ ಇದೆ, ಆದರೆ ಮುಖ್ಯವಾಗಿ ಏನು? ಕೃಷ್ಣನ ಸೇವೆ ಮಾಡೋದು. ಕೃಷ್ಣ ಏನು ಹೇಳ್ತಾನೋ ಅದನ್ನು ಮಾಡಬೇಕು, ಅದೇ ನಿಜವಾದ ಧರ್ಮ. ಜೀವೇರ ಸ್ವರೂಪವೇ ಕೃಷ್ಣರ ನಿತ್ಯದಾಸ. ಯಾಕೆಂದರೆ ನಾವು ಕೃಷ್ಣನ ದಾಸರು. ನಾವು ಈ ಭೌತಿಕ ಬಾಸು ಅಥವಾ ಒಂದು ದೇಶ ಅಥವಾ ಕುಟುಂಬ ಅಥವಾ ಪರಿವಾರ ಇದರ ದಾಸರಲ್ಲ. ನಾವು ಕೃಷ್ಣನ ದಾಸರು. ಎಲ್ಲ ಆತ್ಮಗಳು, ಎಲ್ಲ ಪ್ರಾಣಿ, ಎಲ್ಲ ಪಕ್ಷಿ, ಎಲ್ಲ ಗಿಡ ಮರ, ಆ ಶರೀರದಲ್ಲಿರುವಂತಹ ಆತ್ಮಗಳು ಎಲ್ಲವೂ ಕೃಷ್ಣನ ದಾಸರು. ಆದರೆ ಆ ಆತ್ಮಗಳು ಈಗ ಕೃಷ್ಣನನ್ನು ಮರೆತು ಈಗ ತೊಂದರೆಗೆ ಈಡಾಗ್ತಾ ಇದ್ದಾವೆ. ಜನ್ಮ ಮೃತ್ಯು ಜರ ವ್ಯಾಧಿಯ ಚಕ್ರದಲ್ಲಿ ಅವರು ಸಿಕ್ಕೊಂಡಿದ್ದಾರೆ. ಪ್ರಚಾರಕರು, ಭಗವಂತನ ಭಕ್ತರು ಕರುಣೆಯಿಂದ ಆ ಜೀವಾತ್ಮರನ್ನು ಹರಿನಾಮದ ಪ್ರಭಾವದಿಂದ ಅವರು ಉದ್ಧರಿಸ್ತಾರೆ. ಸೊ ನಿಜವಾದ ಧರ್ಮ ಏನು? ಕೃಷ್ಣನ ಸೇವೆ ಮಾಡುವುದು, ಅದೇ ಭಾಗವತ ಧರ್ಮ. ಸೊ ಕಿಂವಾ ಭಾಗವತ ಧರ್ಮ ನ ಪ್ರಾಯೇಣ ನಿರೂಪಿತ. ನಾನು ತುಂಬ ಸ್ಪಷ್ಟವಾಗಿ ವಿವರವಾಗಿ ಭಾಗವತ ಧರ್ಮವನ್ನು ನಾನು ಹೇಳಲಿಲ್ವೇ ಅಂತ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಿಯಾ ಪರಮಹಂಸಾನಾಂ, ಎಲ್ಲ ಪರಮಹಂಸರಿಗೆ ಪ್ರಿಯವಾದದ್ದು ಭಾಗವತ ಧರ್ಮ. ತೈವ ಅಚ್ಯುತ ಪ್ರಿಯ, ಅಚ್ಯುತನಿಗೆ ಕೃಷ್ಣನಿಗೂ ಕೂಡ
ಪ್ರಿಯವಾದದ್ದು ಭಾಗವತ ಧರ್ಮ. ಭಕ್ತಿ ಏನಿದೆಯಲ್ಲ, ಭಕ್ತಿ ಕೃಷ್ಣ ಆಕರ್ಷಣಿ. ಸೊ ಜನರ ಹೃದಯದಲ್ಲಿ ಭಕ್ತಿ ಇದ್ದರೆ ಕೃಷ್ಣ ಕೂಡ ಆಕರ್ಷಿತವಾಗ್ತಾನಂತೆ. ಸೊ ಅಂಥ ಒಂದು ಶಕ್ತಿ ಭಾಗವತದಲ್ಲಿದೆ. ಸೊ ಭಾಗವತವನ್ನು ಓದಿದರೆ ನಮ್ಮ ಹೃದಯದಲ್ಲಿ ಭಕ್ತಿ ಉಂಟಾಗುತ್ತೆ. ನಾವು ಭಾಗವತ ಮಹಾತ್ಮೆಯಲ್ಲಿ ಹೇಳಿದ್ವಿ, ಭಾಗವತವನ್ನು ಕೇಳಿದಾಗ ಭಕ್ತಿದೇವಿ ಭಕ್ತರ ಹೃದಯದಲ್ಲಿ ಪ್ರವೇಶಿಸ್ತಾಳೆ, ಆಗ ಕೃಷ್ಣ ಕೂಡ ಅಲ್ಲಿಗೆ ಬರ್ತಾನೆ, ಆಕರ್ಷಿತವಾಗ್ತಾನೆ. ಸೊ ಭಾಗವತನ ಓದಿದ್ರಿಂದ ಭಕ್ತಿ ವೃದ್ಧಿ ಆಗುತ್ತೆ, ಭಕ್ತಿ ವೃದ್ಧಿ ಆಗೋದ್ರಿಂದ ಕೃಷ್ಣ ಆಕರ್ಷಿತನಾಗ್ತಾನೆ. ಸೊ ಅದಕ್ಕೆ ಅಚ್ಯುತ ಪ್ರಿಯಾಹ ಅಂತ ಕೂಡ ಕರೆದಿದ್ದಾರೆ. ಸೊ ಇಲ್ಲಿ ಭಾಗವತ ಧರ್ಮವನ್ನು ನಾನು ವಿವರವಾಗಿ ಹೇಳಿಲ್ಲ ಅಂತ ಒಂದು ನಿಷ್ಕರ್ಷಕ್ಕೆ ವ್ಯಾಸದೇವರು ಬಂದರು. ಆದರೆ ಅವ್ರಿಗೆ ಇನ್ನೂ ಖಚಿತಗೊಳಿಸಲಿಲ್ಲ. ಇದೇ ಸರಿಯಾದ ಒಂದು ಮೂಲ ಕಾರಣ ಅಂತ ಅವರು ವಿಚಾರ ಮಾಡ್ತಾಯಿದ್ರು, ಆದರೆ ಇನ್ನು ಪ್ರಮಾಣಿತಗೊಳಿಸಲಿಲ್ಲ, ಖಚಿತಗೊಂಡಿರಲಿಲ್ಲ. ಆಗ ಆ ಸಮಯದಲ್ಲಿ ತಮ್ಮ ಪರಮ ಗುರುಗಳಾದಂತಹ ನಾರದ ಮುನಿಗಳು ಅಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ತಸ್ಸೈವಂ ಖಿಲಮಾತ್ಮಾನಂ ಮನ್ಯಮಾನಸ್ಯ ಕಿದ್ಯತಃ ಕೃಷ್ಣಸ್ಯ ನಾರದೋ ಅಭ್ಯಾಗಾತ್ ಆಶ್ರಮಂ ಪ್ರಾಗ್ ಉದಾಹೃತಂ. ಸೊ ನಾರದ ಮುನಿಗಳು ಕೃಷ್ಣ ದ್ವೈಪಾಯನ ವ್ಯಾಸರ ಆಶ್ರಮಕ್ಕೆ ಆಗಮಿಸ್ತಾರೆ. ಸೊ ಈ ಸಮಯದಲ್ಲಿ ಅವರು ಬರ್ತಾರೆ. ಇದರಿಂದ ಏನು ಅರ್ಥ ಆಗುತ್ತೆ? ತುಂಬ ಮುಖ್ಯವಾದದ್ದು, ಒಬ್ಬ ಪ್ರಾಮಾಣಿಕ ಶಿಷ್ಯ ಏನಾದರೂ ತೊಂದರೆಯಲ್ಲಿದ್ದಾಗ ಭಗವಂತನ ಪ್ರೇರಣೆಯಿಂದ ಗುರುಗಳಲ್ಲಿ ಬಂದುಬಿಡ್ತಾರೆ. ಗುರುಗಳು ಮಾರ್ಗದರ್ಶನ ಕೊಡೋದಕ್ಕೆ ಅಲ್ಲಿಗೆ ಬರ್ತಾರೆ. ಹಲವಾರು ಉದಾಹರಣೆಗಳಿದೆ. ಶಿಷ್ಯ ಏನೋ ಯೋಚನೆ ಮಾಡ್ತಿರ್ತಾನೆ, ಏನೋ ತೊಂದರೆಯಲ್ಲಿರ್ತಾನೆ, ಆಗ ಗುರುಗಳ ಅನುಗ್ರಹದಿಂದ ಅವರಿಗೆ ಒಂದು ಪರಿಹಾರ ಸಿಕ್ಕಿಬಿಡುತ್ತೆ. ಸೊ ಶಿಲ ಪ್ರಭುಪಾದರು ಕೂಡ ಹೇಳ್ತಾ ಇದ್ರು, ಆಲ್ದೋ ಐ ಆಮ್ ಸೋ ಫಾರ್ ಇನ್ ಅಮೇರಿಕಾ, ಐ ಡೋಂಟ್ ಫೀಲ್ that my guru is far away. My guru is always with me, next to me. I always feel the presence of my guru next to me ಅಂತ ಹೇಳ್ತಾರೆ. ನಮ್ಮ ಗುರುಗಳ ಒಂದು ಉಪಸ್ಥಿತಿ ನನ್ನ ಹತ್ತಿರನೇ ಇದೆ ಅಂತ ನನಗೆ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರಭುಪಾದರು ತಮ್ಮ ಗುರುಗಳ ಇಚ್ಛೆಯನ್ನು ಪೂರೈಸಕ್ಕೆ ಅಮೆರಿಕಾಗೆ ಹೋಗಿದ್ದರು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ 1936ರಲ್ಲಿ ಅವರು ತೀರ್ಕೊಂಡಿದ್ದರು. ಪ್ರಭುಪಾದರು ಅಮೆರಿಕ ಹೋಗಿದ್ದು 1965ರಲ್ಲಿ. ಸೊ ಸುಮಾರು 40 ವರ್ಷದ ನಂತರ, 30 ವರ್ಷದ ನಂತರ ಕೂಡ ಪ್ರಭುಪಾದರು ತಮ್ಮ ಗುರುಗಳ ಸಂಪರ್ಕದಲ್ಲಿ ಇದ್ದರು. ಗುರುಗಳವರ ಕನಸಲ್ಲೂ ಕೂಡ ಪದೇ ಪದೇ ಬರ್ತಾಯಿದ್ರು, ಮಾರ್ಗದರ್ಶನವನ್ನು ಕೊಡ್ತಾಯಿದ್ರು. ಸನ್ಯಾಸ ತಗೋ, ನೀನು ಸನ್ಯಾಸ ತಗೋ, ನೀನು ಪ್ರಚಾರಕ್ಕೆ ಹೋಗುವಂಥ ಒಂದು ಸ್ಫೂರ್ತಿಯನ್ನು ಕೂಡ ಅವರು ಕನಸಲ್ಲಿ ಪದೇ ಪದೇ ಕೊಡ್ತಾಯಿದ್ರು. ಸೊ ಈ ರೀತಿ ಶಿಷ್ಯರಿಗೆ ಏನಾದರೂ ಮಾರ್ಗದರ್ಶನ ಬೇಕಾದಾಗ ಗುರುಗಳು ಹಲವಾರು ಥರದಲ್ಲಿ ಇನ್ನೊಬ್ಬರು ಭಕ್ತರ ಮುಖಾಂತರ ಅಥವಾ ಯಾವುದಾದ್ರೂ ಮಾತಿನಲ್ಲಿ ಅಥವಾ ಅವರ ಲೆಕ್ಚರ್ ಮುಖಾಂತರ ಅವರು ತಮ್ಮ ಶಿಷ್ಯರಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಾರೆ. ಸೊ ಅದೇ ಗುರುಗಳ ಒಂದು ಸ್ಥಾನ. ಸೊ ಇಲ್ಲಿ ನಾರದ ಮುನಿಗಳು ವ್ಯಾಸದೇವರ ವ್ಯಾಕುಲತೆಯನ್ನು ದೂರ ಮಾಡೋದಕ್ಕೆ ಅಲ್ಲಿ ಪ್ರಕಟವಾಗ್ತಾರೆ. ಭಗವಂತನ ಪ್ರೇರಣೆಯಿಂದ ಅಲ್ಲಿಗೆ ಬರ್ತಾರೆ. ಆಗ ವ್ಯಾಸದೇವರು ನಾರದ ಮುನಿಗಳನ್ನು ಸ್ವಾಗತಿಸ್ತಾರೆ. ತಂ ಅಭಿಜ್ಞಾಯ ಸಹಸಾ ಪ್ರತ್ಯುತ್ತಾಯಾಗತಾಂ ಮುನಿ ಪೂಜಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ. ತಂ ಅಭಿಜ್ಞಾಯ, ಸೊ ನಾರದ ಮುನಿಗಳನ್ನು ನೋಡಿ ಸಹಸಾ ತುರಂತ್ ಅಂದರೆ ತಕ್ಷಣ ಅವರು ಎದ್ದು ಬಿಡ್ತಾರೆ. ಪ್ರತ್ಯುತ್ಥಾಯ ಆಗತಾ ಮುನಿ, ಅವರು ಎದ್ದು ಗುರುಗಳನ್ನು ಸ್ವಾಗತಿಸ್ತಾರೆ. ಸೊ ಇದೇ ರೀತಿ ಗುರುಗಳನ್ನು ಕೂಡ ನಾವು ಸ್ವಾಗತಿಸಬೇಕು. ಯಾರಾದರೂ ಹಿರಿಯ ಭಕ್ತರು ಬಂದಾಗ ಅಥವಾ ಗುರುಗಳು ಬಂದಾಗ ಆ ತಕ್ಷಣ ಎದ್ದು ಅವರನ್ನು ಸ್ವಾಗತಿಸಬೇಕು. ನಾವು ಕೂತ್ಕೊಂಡೇ ಇರಬಾರ್ದು. ಅದು ಒಂದು ಗರ್ವದ ಪ್ರದರ್ಶನವಾಗುತ್ತೆ. ಅದು ಸರಿಯಾದ ಒಂದು ನಡವಳಿಕೆ ಅಲ್ಲ. ಸೊ ಒಂದು ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕು. ಗುರುಗಳ ಸಮಕ್ಷದಲ್ಲಿ ಶಿಷ್ಯ ಕೂತ್ಕೋಬಾರ್ದು. ಸೊ ಎದ್ದು ನಿಂತು ಅವರನ್ನು ಸ್ವಾಗತಿಸಬೇಕು. ಪೂಜಯಾಂ ಆಸ ವಿಧಿವನ್ ನಾರದಂ ಸುರಪೂಜಿತಂ. ಹೇಗೆ ಬ್ರಹ್ಮಾಜಿಗೆ ಇನ್ನೊಂದು ಹೆಸರು ವಿಧಿ ಅಂತ.
ಸೊ ವಿಧಿವತ್ ಅಂದರೆ ಬ್ರಹ್ಮಾಜಿಗೆ ಯಾವ ರೀತಿಯ ಒಂದು ಆದರವನ್ನು ಸತ್ಕಾರವನ್ನು ಮಾಡ್ತಾರೆ ಅದೇ ರೀತಿ ನಾರದ ಮುನಿಗೂ ಕೂಡ ವ್ಯಾಸದೇವರು ಸತ್ಕಾರವನ್ನು ಮಾಡ್ತಾರೆ. ಯಾಕೆಂದರೆ ಬ್ರಹ್ಮಾಜಿ ಆದಿಗುರು, ಕೃಷ್ಣನಿಂದ ಬ್ರಹ್ಮಾಜಿ ಜ್ಞಾನವನ್ನು ಪಡೆದಿದ್ರು, ಭಾಗವತವನ್ನು ಬ್ರಹ್ಮಾಜಿ ಕಲ್ತಿದ್ರು. ಬ್ರಹ್ಮಾಜಿಯ ಮಾನಸ ಪುತ್ರ ನಾರದ ಮುನಿ. ಸೊ ನಾರದ ಮುನಿ ಬ್ರಹ್ಮಾಜಿಯ ಪ್ರತಿನಿಧಿ. ಸೊ ನಾರದ ಮುನಿಯ ಶಿಷ್ಯರು ವ್ಯಾಸದೇವರು. ಸೊ ಬ್ರಹ್ಮಾಜಿಗೆ ಕೊಡುವಂತಹ ಒಂದು ಗೌರವವನ್ನು ಕೂಡ ಇಲ್ಲಿ ನಾರದ ಮುನಿ ಕೊಡ್ತಾ ಇದ್ದಾರೆ. ಸೊ ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರ ಯುಕ್ತ ಸದಾಭಾವ್ಯತೆ ಸುದ್ದಿ. ಆ್ಯಕ್ಚುಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಹೇಳ್ತಾರೆ, ಆ್ಯಕ್ಚುಲಿ ಗುರುಗಳಿಗೆ ನಾವು ಕೃಷ್ಣನಿಗೆ ಯಾವ ರೀತಿಯ ಸಮ್ಮಾನವನ್ನು ಕೊಡ್ತೀವೋ ಅದೇ ರೀತಿ ಗುರುಗಳಿಗೂ ಕೂಡ ಸಮ್ಮಾನವನ್ನು ಕೊಡಬೇಕು ಅಂತ. ಸಾಕ್ಷಾತ್ ಹರಿತ್ವೇನ, ಅವರು ಸಾಕ್ಷಾತ್, ಅವರು ಹರಿಯಲ್ಲ, ಗುರುಗಳು ದೇವರಲ್ಲ, ಆದರೆ ದೇವರ ಹಾಗೆ ನಾವು ಅವರಿಗೆ ಸತ್ಕಾರವನ್ನು ಮಾಡಬೇಕು ಅಂತ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಹೇಳ್ತಾರೆ. ಸೊ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಒಂದು ದೊಡ್ಡ ಕಾರನ್ನು ತೊಗೊಂಬಂದಿದ್ರು, ದೊಡ್ಡ ಲಿಮೋಸಿನ್ ಕಾರ್, ಬಿಗ್ ಕಾರ್. ಸೊ ಆಗ ಒಬ್ಬ ಇಂಟರ್ವ್ಯೂರ್ ಬಂದು ಪ್ರಭುಪಾದರಿಗೆ ಕೇಳ್ತಾನೆ, ಸ್ವಾಮೀಜಿ ಎಷ್ಟು ದೊಡ್ಡ ಕಾರಲ್ಲಿ ಯಾಕೆ ಹೋಗ್ತಾ ಇದ್ದೀರಿ ನೀವು ವೈರಾಗಿಗಳು, ಸನ್ಯಾಸಿಗಳು, ದೊಡ್ಡ ಕಾರಲ್ಲಿ ಹೋಗಬಾರ್ದು ಅಂತ. ಪ್ರಭುಪಾದರಿಯ ಒಂದು ಪತ್ರಕರ್ತನ ಒಂದು ಮನಸ್ಥಿತಿ ಅರ್ಥ ಆಯಿತು. ತುಂಬ ಗರ್ವ ಇದೆ ಅವನಿಗೆ, ತುಂಬ ದ್ವೇಷ ಭಾವನೆ ಹುಡ್ತಾ ಇದೆ, ಈರ್ಷ್ಯೆ ಇದೆ ಅಂತ. ಆಗ ಪ್ರಭುಪಾದರು ಹೇಳ್ತಾರೆ, ತುಂಬ ನಮ್ರವಾಗಿ ಹೇಳ್ತಾರೆ. ಪ್ರಭುಪಾದರು ಹೇಳಿದರು, ಆ್ಯಕ್ಚುಲಿ ನಾನು ಕೃಷ್ಣನ ಪ್ರತಿನಿಧಿ, ನನಗೋಸ್ಕರ ಶಿಷ್ಯರು ಒಂದು ಚಿನ್ನದ ಕಾರನ್ನು ತರಬೇಕು, ಆದರೆ ಅವರು ಕಬ್ಬಿಣದಿಂದ ಮಾಡಿರೋಂಥ ಒಂದು ಕಾರನ್ನು ತರ್ತಾ ಇದ್ದಾರೆ, ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅವನಿಗೆ ಆಶ್ಚರ್ಯವಾಯಿತು ಪತ್ರಕರ್ತನಿಗೆ, ಅಯ್ಯೋ ಈ ರೀತಿ ಉತ್ತರ ಕೊಟ್ಟರು ಅಂತ. ಆ್ಯಕ್ಚುಲಿ ಗುರುಗಳಿಗೆ ಒಂದು ಯಾಕೆಂದರೆ ಅವರು ಕೃಷ್ಣನ ಪ್ರತಿನಿಧಿ, ಅವರಿಗೆ ಆ ರೀತಿಯ ಒಂದು ಸಮ್ಮಾನವನ್ನು ಕೊಡಬೇಕು, ರೈಟ್. ಸೊ ಆಗ ಕೃಷ್ಣ ಪ್ರಸನ್ನನಾಗ್ತಾನೆ, ನನ್ನ ಭಕ್ತನಿಗೆ ಎಷ್ಟೊಂದು ಸಮ್ಮಾನ ಕೊಡ್ತಾ ಇದ್ದಾರೆ ಅಂತ ಕೃಷ್ಣ ಕೂಡ ಸಂತೋಷ ಪಡ್ತಾನೆ, ರೈಟ್. ಸೊ ಮದ್ಭಕ್ತ ಪೂಜಾ ವ್ಯಧಿಕ, ಕೃಷ್ಣ ಹೇಳ್ತಾನೆ, ನನ್ನ ಭಕ್ತನ ಪೂಜೆ ಮಾಡುವುದು ನನ್ನ ಪೂಜೆಗಿಂತಲೂ ಶ್ರೇಷ್ಠವಾದದ್ದು ಅಂತ. ಮದ್ಭಕ್ತ ಪೂಜಾ ವ್ಯಧಿಕ ಆರಾಧನಾನಾಂ ಸರ್ವೇಷಾಂ ವಿಷ್ಣುರ ಆರಾಧನಂ ಪರಂ, ಎಲ್ಲ ಆರಾಧನೆಗಳಲ್ಲಿ ಶ್ರೇಷ್ಠವಾದದ್ದು ವಿಷ್ಣು ಆರಾಧನೆ. ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಂವರ್ಷಣಂ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ತದೀಯ ಅರ್ಚನಂ, ಅಂದರೆ ಭಕ್ತರ ಪೂಜೆ ಮಾಡುವುದು. ಸೊ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ಸೊ ವಿಷ್ಣು ಭಕ್ತರ ಪೂಜೆ ಮಾಡೋದು ಶ್ರೇಷ್ಠವಾದದ್ದು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ವ್ಯಾಸದೇವರು ಕೂಡ ತಮ್ಮ ವ್ಯವಹಾರದಿಂದ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಗುರುಗಳಿಗೆ ಸಮ್ಮಾನವನ್ನು ಮಾಡಬೇಕು ಅಂತ. ಗುರುಗಳು ಕೂಡ ಆ ಸಮ್ಮಾನವನ್ನು ತಮಗೋಸ್ಕರ ಸ್ವೀಕರಿಸ್ಕೊಳ್ಳೋದಿಲ್ಲ, ಆ ಸಮ್ಮಾನವನ್ನು ಅವರು ಕೃಷ್ಣನಿಗೆ ಅರ್ಪಿಸ್ತಾರೆ, ತಮ್ಮ ಪರಮ ಗುರುಗಳಿಗೆ, ತಮ್ಮ ಗುರುಗಳಿಗೆ ಅರ್ಪಿಸ್ತಾರೆ. ಸೊ ಗುರುಗಳು ಕೃಷ್ಣನ ಸಂದೇಶವನ್ನು, ಆಶೀರ್ವಾದವನ್ನು ಅವರು ಜನರಿಗೆ ಕೊಡ್ತಾರೆ, ಮತ್ತು ಜನರ ಒಂದು ಸೇವೆಯನ್ನು ಮತ್ತು ಗೌರವವನ್ನು ಅವರು ಕೃಷ್ಣನಿಗೆ ಒಪ್ಪಿಸ್ತಾರೆ. ಸೊ ಅವರು ತಮಗೋಸ್ಕರ ಏನೂ ಇಟ್ಕೊಳ್ಳೋದಿಲ್ಲ, ಅವರು ಪಾರದರ್ಶಕರ ಇರ್ತಾರೆ, ಟ್ರಾನ್ಸ್ಪರೆಂಟ್ ವಯ ಮೀಡಿಯಮ್, ಆ ರೀತಿ ಅವರು ವ್ಯವಹಾರವನ್ನು ಮಾಡ್ತಾರೆ. ಸೊ ಈ ರೀತಿ ನಾರದ ಮುನಿಗಳು ಅಲ್ಲಿಗೆ ಬಂದರು, ಅವರಿಗೆ ಒಂದು ಸತ್ಕಾರವನ್ನು ಮಾಡಿ, ಈಗ ನಾರದ ಮುನಿಗಳು ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ, ಅದು ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಸೊ ನಾರದ ಮುನಿಗಳು ವ್ಯಾಸದೇವರಿಗೆ ಅವರ ತೊಂದರೆಯ ಪರಿಹಾರವನ್ನು ಅವರು ಕೊಡ್ತಾರೆ. ಸೊ ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯುತ್ತೆ. ಸೊ 4ನೇ ಅಧ್ಯಾಯದಲ್ಲಿ ನಾರದ ಮುನಿಗಳ ಆಗಮನ ಅಂತ ಒಂದು ವಿಷಯ ಇತ್ತು. ಈ ಅಧ್ಯಾಯದ ಪ್ರಾರಂಭದಲ್ಲಿ ಶೌನಕಾದಿ ಋಷಿಗಳು ಭಾಗವತದ ಬಗ್ಗೆ, ಪರೀಕ್ಷಿತ್ ಮಹಾರಾಜನ ಬಗ್ಗೆ, ಶುಕದೇವ ಗೋಸ್ವಾಮಿಯವರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಶುಕದೇವ ಗೋಸ್ವಾಮಿಯವರು ಅಂತ ಮಹಾನ್ ವೈರಾಗಿಗಳಾದರೂ ಕೂಡ ಯಾಕೆ ಪರೀಕ್ಷಿತನ ಜೊತೆ ಭೇಟಿಯಾದರು, ಪರೀಕ್ಷಿತ ಅಂತ ಮಹಾನ್ ರಾಜನಾದರೂ ಕೂಡ ಯಾಕೆ ಎಲ್ಲವನ್ನು ಬಿಟ್ಟು ಅವನು ಸಾಯೋದಕ್ಕೆ ಸಿದ್ಧನಾದ ಅಂತ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ಮತ್ತು ವ್ಯಾಸದೇವರ ಬಗ್ಗೆ ಕೂಡ ಕೇಳಿದರು. ವ್ಯಾಸರು ಎಲ್ಲವನ್ನು ರಚಿಸಿದರು ಶಾಸ್ತ್ರಗಳನ್ನು, ಆದರೆ ಭಾಗವತವನ್ನು ಮತ್ತೆ ಯಾಕೆ ರಚಿಸೋದಕ್ಕೆ ತೊಂದರೆ ಅಂತ ತೊಗೊಂಡ್ರು ಅಂತ. ಅದಕ್ಕೆ ಉತ್ತರವಾಗಿ ವ್ಯಾಸದೇವರು ಎಲ್ಲ ಶಾಸ್ತ್ರಗಳನ್ನು ಬರೆದ ಮೇಲೂ ಕೂಡ ಅಸಂತುಷ್ಟರಾಗಿದ್ದರು. ಮಹಾಭಾರತವನ್ನು ಬರೆದ ಮೇಲೂ ಕೂಡ ಅವರಿಗೆ ಸಂತುಷ್ಟಿ ಸಿಗಲಿಲ್ಲ. ಆಗ ಅವರು ವಿಚಾರವನ್ನು ಮಾಡ್ತಾಯಿದ್ದರು. ಆಗ ಒಂದು ನಿಷ್ಕರ್ಷಕ್ಕೆ ಬರ್ತಾರೆ, ಕಿಮ್ಮ ಭಾಗವತ ಧರ್ಮ ನ ಪ್ರಾಯಣ ನಿರೂಪಿತ, ನಾನು ಭಾಗವತ ಧರ್ಮವನ್ನು ವಿವರವಾಗಿ ನಾನು ವಿಸ್ತಾರವಾಗಿ ಹೇಳಲಿಲ್ವೇ ಅಂತ ಒಂದು ನಿಷ್ಕರ್ಷ ಅವ್ರ ಮನಸ್ಸಲ್ಲಿ ಬರುತ್ತೆ. ಆ ಸಮಯದಲ್ಲಿ ನಾರದ ಮುನಿಗಳು ಬರ್ತಾರೆ. ಈ ಮುಂದಿನ ಅಧ್ಯಾಯದಲ್ಲಿ ನಾರದ ಮುನಿಗಳು ವ್ಯಾಸರಿಗೆ ಏನು ಹೇಳ್ತಾರೆ ಅಂತ ನಾವು ನಾಳೆ ನೋಡೋಣ. ಸೊ ನಾಳೆ
ವಿಷಯ. ವ್ಯಾಸದೇವ ವಿಷಾದಿಸುತ್ತಿದ್ದಂತೆ ನಾರದ ಮುನಿ ಆಗಮಿಸುತ್ತಾರೆ. ವ್ಯಾಸದೇವ ಅವರನ್ನು ಸ್ವೀಕರಿಸುತ್ತಾರೆ. ಮತ್ತು ನಾರದ ಮುನಿಗಳು ವ್ಯಾಸದೇವರಿಗೆ ಕೆಲವೊಂದು ಉಪದೇಶಗಳನ್ನು ಕೊಡ್ತಾರೆ. ಅದೇ ಮುಂದಿನ ಅಧ್ಯಾಯದ ವಿಷಯ. ಶ್ರೀಮದ್ ಭಾಗವತದ ಬಗ್ಗೆ ನಾರದರು ವೇದವ್ಯಾಸರಿಗೆ ಮಾಡಿದ ಉಪದೇಶಗಳು. ಸೊ ಮುಂದಿನ ಅಧ್ಯಾಯದಲ್ಲಿ ಭಾಗವತದ ಬಗ್ಗೆ ಹೇಳ್ತಾರೆ ತುಂಬ ವಿವರವಾಗಿ. ಸೊ ಅಲ್ಲಿ 4 ವಿಷಯಗಳು ಬರುತ್ತೆ. ವ್ಯಾಸದೇವನ ನಿರಾಶೆ, ನಾರದ ಮುನಿಯ ವಿಚಾರಣೆ, ನಾರದ ಮುನಿಯ ಹಿಂದಿನ ಜೀವನ, ನಾರದ ಮುನಿ ತಮ್ಮ ಜೀವನದ ಬಗ್ಗೆ ಹೇಳ್ತಾರೆ. ಅವರಿಗೆ ಒಂದು ಸಂಘ ಭಕ್ತರ ಸಂಘ ಸಿಕ್ಕಿತ್ತು, ಅದರಿಂದ ಅವರು ನಾರದ ಮುನಿ ಆಗ್ತಾರೆ. ತುಂಬ ಒಳ್ಳೆಯ ಕಥೆ ಇದೆ, ಅದನ್ನು ನಾವು ನಾಳೆ ಕೇಳೋಣ. ವೇದವ್ಯಾಸರಿಗೆ ನಾರದ ಮುನಿಯ ಸಲಹೆ, ಭಗವಂತನ ಮಹಿಮೆಯನ್ನು ವಿವರಿಸಿ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ. ಸೊ ಅದನ್ನು ನಾವು ನಾಳೆ ನೋಡೋಣ. ಸೊ ಈ ಭಾಗವತ ರಸಾಯನ ಕಕ್ಷೆಗಳಿಗೆ ಬಂದದಿಗೆ ತುಂಬ ಧನ್ಯವಾದಗಳು. ಹರೇ ಕೃಷ್ಣ.